ವಿಧಿ ಬರಹ ನಿಮ್ ಕೈಲೂ ಇಲ್ಲ ನನ್ ಕೈಲೂ ಇಲ್ಲ. ಸ್ವಂತದವ್ರಿಗಿಂತ ನಮ್ಮ ಮೇಲೆ ಅಭಿಮಾನ ಇರೋರ ಹತ್ರ ಏನ್ ಬೇಕಾದ್ರೂ ಕೇಳ್ಬೋದು ಅಂತ ಕೆಟ್ಟೋಚನೆ ನನಗಿಲ್ಲ. ಅದಕ್ಕೆ ನೀವ್ ಇವತ್ಗೂ ಇಲ್ಲೇ ಇರೋದು. ಇಲ್ಲಿಂದ ಎಲ್ಲಿಗೆ ಹೋಗ್ಬೇಕು ಅಂತೀಯ? ಮೇಲೆ ಹೋಗು ಅಂದ್ರೆ ಡೈರೆಕ್ಟ್ ಆಗಿ ಮೇಲೆ ಹೋದ್ರೆ ನಿನ್ ಕಾಟ ಆದ್ರೂ ತಪ್ಪತ್ತೆ. ನೀವ್ ಹಾಗೆ ಹೇಳ್ಬೇಡಿ ಚಿಕ್ಕ ಯಜಮಾನ್ರೆ. ನಾಳೆ ನನ್ ಹೊಟ್ಟೆಲ್ ಹುಟ್ಟೋ ಮಗು ಅಪ್ಪ ಎಲ್ಲಿ ಅಂತ ಕುಂಕುಮ ಇಲ್ದಿರ ನನ್ ಮುಖ ನೋಡ್ ಕೇಳಿದ್ರೆ ಗೋಡೆಗೆ ಹಾಕಿರೋ ನಿಮ್ ಫೋಟೋ ತೋರ್ಸಕ್ ಆಗಲ್ಲ. ಛೇ, ನನಗೆ ಎಂತ ಪರಿಸ್ಥಿತಿ ಬಂತಲ್ಲ ಅಂತ ನನ್ ಮೇಲೆ ನನಗೆ ಅಸಹ್ಯ ಆಗ್ತಾ ಇದೆ. ನೀವ್ ಬೇಜಾರ್ ಮಾಡ್ಕೋಬೇಡಿ ಚಿಕ್ಕ ಯಜಮಾನ್ರೆ. ಸ್ವಲ್ಪ ನನ್ನ ಆಂಗಲ್ ಇಂದನೂ ಯೋಚನೆ ಮಾಡಿ. ಆಗ ನಿಮ್ಗೂ ನಂತರ ಬದುಕ್ಬೇಕು ಅನ್ಸತ್ತೆ. ಹೇ, 3 ಹೊತ್ತು 4 ತೂತ್ ತಿಂದ್ರೆ ನೆಮ್ಮದಿಯಿಂದ ಬದುಕ್ಬೋದ್ ಕಣೆ. ಅನ್ನನ ಕಲ್ಸ್ಕೊಳ್ಳೋ ಕೈಯಲ್ಲಿ ಬಂಗಾರದ ಉಂಗುರ ಇದೆಯಾ, ಅದರಲ್ಲಿ ವಜ್ರ ಇದೆಯಾ ಅಂತ ನೋಡ್ಕೊಂಡ್ ತಿಂತಾ ಇದ್ರೆ ಅತಿಯಾಸ ಹೆಚ್ಚಾಗಿ ಯಾವತ್ತೋ ಒಂದಿನ ನಿನ್ ಬೆರಳ ನೀನೇ ಕಚ್ಕೊಂಡ್ಬಿಡ್ತೀಯ. ನನಗಷ್ಟು ಜ್ಞಾನ ಇರಲ್ವಾ ಹೇಳಿ? ನಿನಗಿಲ್ಲ. ನೀನ್ ನನ್ನ ಹೆಂಡ್ತಿನೂ ಅಲ್ಲ, ಬರೀ ಭ್ರಮೆಲ್ ಬದುಕ್ತಾರೋ ಹೆಂಗ್ಸು ನೀನು. ಮೊದಲು ಆ ಭ್ರಮೆಯಿಂದ ಹೊರಗ್ ಬಾ, ಇಲ್ಲ ಅಂದ್ರೆ ವಿಶಾಲ್ ಬ್ರೋ ಕೊಟ್ಟಿರೋ 3 ಕೋಟಿ ಕೂಡ ಕರ್ಗೋಗ್ಬಿಡುತ್ತೆ. ಅದ್ ಯಾವಾಗೋ ಖಾಲಿ ಆಯ್ತು. ನುಂಗಾಕ್ಬಿಟ್ಯಾ? ತಿಂಡಿ ಪೋತಿ ಅನ್ಕೊಂಡ್ರಾ? ಬೇಕಾದ್ರೆ ನೀವು ಆಸ್ಬುರ್ಕೆ ಅನ್ಕೊಳ್ಳಿ. ಮತ್ತೇನೇ ಮಾಡಿದೆ ಅಷ್ಟೊಂದು ದುಡ್ಡನ್ನ? 100 ಕೋಟಿ ಇರೋ ಹಾಗೆ ಅಷ್ಟು ಇಷ್ಟು ಅಂತ ಯಾಕೆ ಹೇಗ್ ಮಾತಾಡ್ತೀರಾ? 3 ಕೋಟಿ ಅಷ್ಟೇ. 300 ಲಕ್ಷ ಕಣೆ ಅದು. ಅಂದ್ರೆ ನಾನು 30 ವರ್ಷ ಕೆಲಸ ಮಾಡಿದ್ರೆ ಬರೋ ಅಷ್ಟು ದುಡ್ಡು. ಅಷ್ಟೊತ್ತಿಗೆ 60 ವರ್ಷದ ಶಾಂತಿನೂ ಮುಗ್ದಿರತ್ತೆ. ಅಲ್ಲಿವರೆಗೂ ನೀನ್ ನನ್ನ ಬದುಕಕ್ ಬಿಡಲ್ಲ ಅಂತ ಗೊತ್ತಿದ್ರು ಅನವಶ್ಯಕವಾಗಿ ಜಾಸ್ತಿ ಖರ್ಚು ಮಾಡಬೇಡ ಅಂತ ಎಚ್ಚರಿಸ್ತಿದ್ದೀನಿ. ನಾನ್ ಏನೇ ಮಾಡಿದ್ರು ಒಳ್ಳೇದಕ್ಕೆ ಮಾಡ್ತೀನಿ ಅಂತ ನೀವೇ ಮೆಚ್ಕೋತೀರಾ. ವಿಶಾಲ್, ಆಫೀಸ್ ಏನಾದ್ರೂ ಚೇಂಜ್ ಮಾಡಿದ್ರಾ? ಅದಕ್ಕೆ ಅದೇ ಆಫೀಸೇ. ಸ್ವಲ್ಪ ಗ್ಲಾಸಸ್ ತೆಗಿತೀರಾ? ಐ ಸಿ. ಎಸ್ ಎಸ್ ಎಸ್. ಮೀಟಿಂಗ್ ಸ್ಟಾರ್ಟ್ ಆಗೋದಕ್ಕೆ ಇನ್ನೊಂದು 5-10 ನಿಮಿಷ ಟೈಮ್ ಇದೆ ಅಕ್ಕ. ಫೈಲ್ ಒಂದ್ಸಲ ತಿರುಗಿಸಿ. ಆ ಕಡೆನೋ ಈ ಕಡೆನೋ? ಅಯ್ಯೋ ಅಕ್ಕ, ಒಂದ್ಸಲ ಓದ್ಕೊಳ್ಳಿ ಎಂದಿದ್ದು. ಓ, ಹಾಗೆ ಹೇಳಿದ್ಯಾ? ಡೋಂಟ್ ವರಿ, ಕಮ್ ಕಮ್ ಕಮ್. ನೋಡಿದ್ರ ಮಾಮ್, ಇವ್ರ ಕಾರ್ ಬಂದಿದ್ದಕ್ಕೆ ಡೋರ್ ತೆಗೆದಕ್ಕೆ ಅಟೆಂಡರ್ ಬಂದ. ಆದ್ರೆ ನಾವಿಬ್ರು ಬಂದಿರೋದಿಲ್ಗೆ ಯಾರಿಗೂ ಗೊತ್ತೇ ಇಲ್ಲ ಅಂತ ಅನ್ಸತ್ತೆ. ನಾವೇ ಹಾಸಿನಿ ಕೈಯಲ್ಲಿರೋ ಆಫೀಸ್ ಫೈಲ್ ಕದ್ದಿದ್ದು ಅಂತ ಯಾರಿಗೂ ಗೊತ್ತಾಗ್ಬಾರ್ದು ಅಲ್ಲಭ. ಕೈಯಲ್ಲಿ ಮೊಬೈಲ್ ಹಿಡ್ಕೊಂಡಿರೋ ಹಾಗೆ ಆ ಫೈಲ್ ನ ಹಿಡ್ಕೊಂಡೇ ಇದ್ದಾಳಲ್ಲ ಮಾಮ್, ಕೇಳಿದ್ರೆ ಕೊಡ್ತಾಳ? ಹಾಗ್ ಮಾಡಿದ್ರೆ ಡೌಟ್ ಬರುತ್ತೆ ಕಣೋ. ಮೇಡಮ್ ಸರ್ ಕರೀತಿದ್ದಾರೆ ನಿಮ್ಮನ್ನ. ಏನಂತೆ? ಇವನನ್ನ ಕಾರಣ ಕೇಳ್ಬಾರ್ದು ಕಣೋ, ಕಾಫಿ ಕೇಳ್ಬೇಕು. ತಗೊಂಬರ್ತೀಯಾ? ಓಕೆ ಮೇಡಮ್. ನಡಿ. ಏನೋ ಮದ್ವೆಗ್ ಬಂದಿರೋರ್ ತರ ಸಂಭ್ರಮ ಪಡ್ತಿದ್ಯಲ್ಲ ನಯನಿ. ಬೋರ್ಡ್ ಡೈರೆಕ್ಟರ್ಸ್ದು ಆನ್ಯುವಲ್ ಮೀಟಿಂಗ್ ಅಲ್ವಾತೆ. ಈಗ ತಗೊಳ್ಳೋ ತೀರ್ಮಾನನೇ ಕಂಪನಿ ಭವಿಷ್ಯನ ನಿರ್ಧಾರ ಮಾಡುತ್ತೆ. ಫೈಲ್ ತಿರ್ಗ್ಸು ಅಂದ್ರೆ ಉಲ್ಟಾ ಪಲ್ಟಾ ಮಾಡಿದ ಇವನ್ ಹೆಂಡ್ತಿನ ಕಂಪನಿ ಬಗ್ಗೆ ಮಾತಾಡಕ್ ಹೊರಟಿರೋದು. ಹಾಸಿನಿ ಅಕ್ಕನ ಅಷ್ಟು ಕೇವಲವಾಗಿ ನೀವ್ ನೋಡ್ಬೇಡಿ ಅತ್ತೆ. ವಲ್ಲಭ್ ಭಾವನೆ ನಾನು ಶ್ರೀಮತಿ ಹಾಸಿನಿ ಅವ್ರ ಗಂಡ ಅಂತ ಎಲ್ಲಾರ ಹತ್ರನೂ ಹೇಳ್ಕೊಂಡು ತಮ್ಮನ್ ತಾವು ಇಂಟ್ರೊಡ್ಯೂಸ್ ಮಾಡ್ಕೋತಾರೆ. ಮಾಮ್, ತಲೆ ಕೆಟ್ಟೊಳಗ್ ಸಪೋರ್ಟ್ ಮಾಡೋದಕ್ಕೆ ಇಷ್ಟೆಲ್ಲ ಮಾಡ್ತಾ ಇದ್ದಾರೆ. ಮೀಟಿಂಗ್ ಶುರು ಆದ್ಮೇಲೆ ಅವಳು ಬಾಯ್ ಬಿಟ್ಲು ಅನ್ಕೋ, ಮರ್ಯಾದೆ ಹೋಗೋದು ಇವ್ರದೇ. ಹಾಸಿನಿ ಅಕ್ಕ ನನಗಿಂತ ನಿಮಗಿಂತ ಅತ್ತೆಗಿಂತ ತುಂಬಾ ಚೆನ್ನಾಗಿ ಓದ್ಕೊಂಡಿದ್ದಾರೆ ಭವ. ನೀವ್ ಅನ್ಕೊಂಡಷ್ಟು ಸ್ಮಾರ್ಟ್ ಇಲ್ದಿರ್ಬೋದೇನೋ, ಆದ್ರೆ ನಿಮ್ಗಿಲ್ದಿರೋ ಸಂಸ್ಕಾರ ಜ್ಞಾನ ಇದೆ ಅಂತ ನಂಬ್ತೀನಿ. ನೋಡಿದ್ರ ಮಾಮ್ ಎಂತ ಮಾತಾಡ್ತಾಳೆ ಅಂತ. ಹೆಣ್ಣಂದ್ಮೇಲೆ ಅಷ್ಟಾದ್ರೂ ಕಾನ್ಫಿಡೆನ್ಸ್ ಇರ್ಬೇಕು ವಲ್ಲಭ. ಮೇಡಮ್ ಕಾಫಿ.
ಟ್ರೇ ತಗೋ. ನನ್ನನ್ನು ಅಟೆಂಡರ್ ಅನ್ಕೊಂಡ್ರೆ ಕಷ್ಟ ಮಾಮ್. ಕಂದ, ನಾನು ಹೇಳಿದ್ದನ್ ಮಾಡು ಕಂದ. ತಗೋ, ಕೊಡ ಇಲ್ಲಿ. ನೀನು ಹೊರಡ್ಬೋದು. ಸ್ಟ್ರಾಂಗ್ ಕಾಫಿಯಲ್ಲಿ ಇದನ್ನು ಬೆರೆಸಿದ್ರೆ ಇನ್ನೂ ಸ್ವಲ್ಪ ಸ್ಟ್ರಾಂಗ್ ಆಗತ್ತೆ. ಶುಗರಾ? ನಯನಿ ಕೊಬ್ಬು. ಅರ್ಥ ಆಗ್ಲಿಲ್ಲ ಮಾಮ್. ನಯನಿ ಕೊಬ್ಬು ಇಳಿಬೇಕು ಅಂದ್ರೆ ಹಾಸಿನಿ ಮೀಟಿಂಗ್ಗೆ ಅಟೆಂಡ್ ಆಗಬಾರ್ದು. ಅದಕ್ಕೆ ಸಕ್ಕರೆ ಹಾಗೆ ಇರೋ ಈ ಔಷಧಿನ ಕಾಫಿಗೆ ಬೆರೆಸಿದ್ದೀನಿ. ತಗೊಂಡು ಹೋಗಿ ನಿನ್ನ ಹೆಂಡ್ತಿಗೆ ಕೊಡು. ಅರ್ಥ ಆಯ್ತು. ಇದನ್ನ ಕೊಟ್ಟು ಆ ಫೈಲ್ನ ಕೂಡ ತಗೊಂಡು ಬರ್ತೀನಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಮಾಮ್. ರಿಯಲಿ? ನಿಜ ಹೇಳ್ತಿದ್ದೀರಾ? ಪ್ರಾಮಿಸ್? ನನ್ನ ಪ್ರೀತಿ ಹೆಂಡತಿಗೆ ಪ್ರೀತಿಯಿಂದ ಮಾಡ್ಕೊಂಬಂದಿರೋ ಕಾಫಿನ ಕೊಡ್ತಾ ಇದ್ದೀನಿ. ಇವತ್ತು ಯಾಕೋ ನೀವು ತುಂಬಾ ರೊಮ್ಯಾಂಟಿಕ್ ಆಗಿ ಆಡ್ತಿದ್ದೀರಾ. ಓಹ್, ಥ್ಯಾಂಕ್ ಯು. ಕಾಫಿ ಕುಡಿ. ಶೇರ್ ಮಾಡೋಣ? ಬೇಡ ಬೇಡ, ನೀನ್ಗೋಸ್ಕರ ತಂದಿರೋದು. ನೀನ್ ಮಾತ್ರ ಕುಡಿಬೇಕಿದನ್ನ. ಹ್ಯಾಪಿಯಾಗಿ ಫೀಲ್ ಆಗ್ತೀಯ ಅಂತ ನಿನ್ ಮೈದ್ನ ವಿಶಾಲ್ ಕೂಡ ಹೇಳ್ದ. Of course. Feeling happy, you know? ಅಪ್ಪ, ಎಷ್ಟು ರುಚಿಯಾಗಿದೆ. ಏನ್ ಬೆರೆಸಿದ್ದೀರಾ? ಪುಡಿ. ಅದೇ ಕಾಫಿ ಪುಡಿ ವಿತ್ ಲವ್. ಅನ್ಕೊಂಡೆ. ಇವತ್ ನಾನು ಟಿಪ್ ಟಾಪ್ ಆಗಿ ರೆಡಿಯಾಗಿ ಮೀಟಿಂಗ್ ಹೆಡ್ ಮಾಡ್ತಿದ್ದೀನಿ ಅಲ್ವಾ. ನನ್ನ ದೃಷ್ಟಿಯಲ್ಲಿ ನೀವು ನಿಮ್ಮಮ್ಮ ಇರ್ಬೇಕು ಅಂತ ಇದನ್ನೆಲ್ಲ ಮಾಡ್ತಿದ್ದೀರಾ ನೀವಿಬ್ರು. ಆಮ್ ಐ ರೈಟ್? ಅದೇನೇ ಇರಲಿ, ನೀನ್ ಕುಡಿ. ಮೀಟಿಂಗ್ಗೆ ಪ್ರಿಪೇರ್ ಆಗಿದ್ಯಾ ಹಾಸಿನಿ? ಎಸ್, ಇದನ್ನ ನೋಡ್ಕೊಂಡು ಹೇಳೋದಷ್ಟೇ. ಒಳ್ಳೇದು. ಹೊರಡೋಣ ಬನ್ನಿ, ಟೈಮ್ ಆಗ್ತದೆ. ಆರಾಮಾಗಿ ಕುರ್ಚಿಯಲ್ಲೇ ಕೂತ್ಕೊಳ್ಳಿ ಬಿಡು. ಸರಿ ಮಾಮ್. ದೊಡ್ಡ ಸೊಸೆಗೆ ಪ್ರಜ್ಞೆ ಬರೋದಿಕ್ಕೆ ಅರ್ಧ ಗಂಟೆ ಆದ್ರೂ ಬೇಕು. ಹಾಸಿನಿಗೋಸ್ಕರ ಕಾಯ್ತಾ ಇರ್ತಾರೆ ಅಲ್ವಾ ಮಾಮ್? ಮೀಟಿಂಗ್ ಶುರುವಾದ ತಕ್ಷಣ ಟೆನ್ಷನ್ಗೆ ಬಂದಿಲ್ಲ ಅಂತ ಹೇಳ್ಬೋದು. ಓ, ಮತ್ತಿ ಫೈಲ್ ನಯನಿಗೆ ಕೊಡ್ತೀಯಾ ವಿಶಾಲಕ್ಕೆ ಕೊಡ್ತೀಯಾ? ಯಾರು ಕೊಡು ಅಂತೀರಾ ಮಾಮ್? ಇಡಿಯಟ್. ಅವ್ರಿಗೆ ಕೊಟ್ರೆ ಪಾಯಿಂಟ್ಸ್ ಅನ್ನ ನೋಡಿ ಹೇಳ್ಬಿಡ್ತಾರೆ. ಮೀಟಿಂಗ್ ಸಕ್ಸಸ್ ಆಗತ್ತೆ. ಮತ್ತೇನ್ ಮಾಡು ಅಂತೀರಾ ನೀವೇ ಹೇಳಿ. ಡಸ್ಟ್ಬಿನ್ಗೆ ಹಾಕು. ಅದ್ರಲ್ಲಿದೆ ಅಂತ ಯಾರು ಯೋಚನೆ ಮಾಡಲ್ಲ. ಓ, ಸರಿ ಮಾಮ್, ಹಾಕ್ತೀನಿ.
ಸಾಮರ್ಥ್ಯ 99% ವ್ಯಾಪಾರದ ಯಶಸ್ಸನ್ನ ನಿರ್ಧರಿಸುತ್ತೆ. ನಾವು ಉತ್ಪತ್ತಿ ಮಾಡಿದ್ರೆ ಮಾತ್ರ ಸಾಕಾಗಲ್ಲ. ಸಾಲಗಳನ್ನ, ಲಾಭಗಳನ್ನ, ಗ್ರಾಹಕರ ಆಸೆಗಳನ್ನ ತೃಪ್ತಿಗೊಳಿಸುವಂತ ಪ್ರತಿ ವಿಷಯದ ಬಗ್ಗೆ ನಿರಂತರವಾಗಿ ಅಧ್ಯಯನ ಮಾಡ್ತಾ ಅದನ್ನ ಹೇಗ್ ಹೆಚ್ಚೋದು ಅನ್ನೋದ್ರ ಬಗ್ಗೆ ದಾರಿನ ಹುಡುಕ್ತಾ ಇರ್ಬೇಕು. ನೀನ್ ಹೀಗೆ ಅಚ್ಚ ಕನ್ನಡದಲ್ಲಿ ಹೇಳಿದ್ರೆ ಕೆಲವರಿಗೆ ಅರ್ಥನೇ ಆಗಲ್ಲ. ಇಂಗ್ಲಿಷಲ್ಲಿ ಹೇಳ್ಬೇಕಿತ್ತು ಅಂತಿರತ್ತೆ, ಹಾಗೆ ಮಾಡ್ತೀನಿ. A business development plan sets goals for growth and explains how you will achieve them. Review and revise your plan as often as you can. And keep building on it as your business evolves. ಮಾಮ್, ಫೈಲ್ ಇಲ್ಲ ಅಂದ್ರು ಇಷ್ಟೊಂದು ಚೆನ್ನಾಗಿ ಮಾತಾಡ್ತಿದ್ದಾಳಲ್ಲ ಮಾಮ್. ಸುಮ್ನೆ ಇರೋ. Mrs. Hasani, what areas can be improved? Integrity, initiatives, ambitions, and time management. ಅಕ್ಕ, ನಾವ್ ಏನ್ ಮಾಡಿದ್ರೆ ನಮ್ ಬಿಸ್ನೆಸ್ ನ ಇನ್ನೂ ಬೆಳ್ಸಕ್ ಸಾಧ್ಯ? ಸರ್ವೆ ಮಾಡಬೇಕು, ಫೀಡ್ಬ್ಯಾಕ್ ತಗೋಬೇಕು, ರೆಗ್ಯುಲರ್ ಆಗಿ ವರ್ಕ್ಶಾಪ್ಸ್ ಮಾಡ್ತಿರ್ಬೇಕು. ಅದಕ್ಕೆ ಇಂಪ್ರೂವ್ಮೆಂಟ್ಗೆ ಸಜೆಷನ್ಸ್ ಅದಕ್ಕೆ Encourage employees to voice their opinions. create clear company values and trust. Your employees. ಸೂಪರ್ ಅದಕ್ಕೆ. ವಾವ್, ಗ್ರೇಟ್, ತುಂಬಾ ಚೆನ್ನಾಗಿ ಹೇಳಿದ್ರಿ. ಸುಹಾಸಿನಿ ಅವರು ತುಂಬಾ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ರು. ಆಗ್ಲಿ ಸರ್. ನಮ್ಮ ಕಂಪನಿಗೆ ಮೆಂಟರ್ ಆಗಿದ್ರೆ ನಮಗೆ ಒಳ್ಳೇದಲ್ವಾ? ನನ್ನ ಆದ್ನಿ ನಯನಿಗೆ ಒಂದ್ ಮಾತು ಹೇಳಿ ನೋಡ್ತೀನಿ ಸರ್. ಒಳ್ಳೇದ್ ಸರ್, ಹೋಗ್ ಬನ್ನಿ ಸರ್. ಓಕೆ ಸರ್. ಮಾಮ್, ಹಾಸಿನಿ ಗಂಡ ಅಂತಾನೆ ನನ್ಗೆ ಹೆಸರು ಬರೋ ತರ ಇದೆ. ನಾನ್ ಹೇಳಿದ್ನಲ್ಲ ವಲ್ಲಭಾವ, ಮೀಟಿಂಗ್ ಮುಗಿದ್ಮೇಲೆ ನೀವ್ ಈ ಮಾತ್ ಹೇಳ್ತೀರಾ ಅಂತ. ಏನತ್ತೆ, ನಿಮ್ ಸೊಸೆಂದ್ರು ಒಬ್ರನ್ ಮೀರ್ಸೋ ಹಾಗೆ ಇನ್ನೊಬ್ರು ಇದ್ದಾರೆ ಅಂತ ತುಂಬಾ ಸಂತೋಷ ಆಗ್ತಿದ್ಯಾ? ನಿಜವಾಗ್ಲೂ ನನ್ಗೆ ಹೆಮ್ಮೆ ಆಗ್ತಿದೆ ನಯನಿ. ನಾನು ಅನ್ಕೊಂಡಿದ್ದಕ್ಕಿಂತ ತುಂಬಾ ಚೆನ್ನಾಗಿ ಮಾತಾಡಿದ್ರು ಹಾಸಿನಿ ಅಕ್ಕ. ಈಗ್ಲಾದ್ರೂ ನೀವು ತಿಳ್ಕೊಳ್ಳಿ, ಯಾರನ್ನೂ ಕೇವಲವಾಗಿ ನೋಡ್ಬಾರ್ದು ಅಂತ. ಮೇಡಮ್, ನಿಮ್ಮಿಬ್ರು ಸೊಸೆಯರು ಒಂದೇ ತರ ಇದ್ದಾರಾ? ಒಂದೇ ತರ ಹೇಗಿರ್ತಾರೆ? ಹಾಸಿನಿಗೂ ನಯನಿಗೂ ವ್ಯತ್ಯಾಸ ಇಲ್ವಾ? ನಯನಿ ಮೇಡಮ್ ಗೊತ್ತು ಮೇಡಮ್. ನಿಮ್ ದೊಡ್ಡ ಸೊಸೆ ಹಾಸಿನಿ ಅವ್ರ ಬಗ್ಗೆ ಕೇಳ್ತಾ ಇರೋದು. ಲೈ, ನೀನೇ ನನ್ನ ಮಾಮ್ನ ಕೇಳೋದು? ಮೀಟಿಂಗ್ ಹಾಲಲ್ಲಿ ಕಪ್ಪು ಗ್ಲಾಸ್ನೆಲ್ಲ ತೆಗ್ದಾಕ್ ಹೋಗೋ, ಹೋಗ. ಒಂದ್ ನಿಮಿಷ, ನೀವೇನ್ ಹೇಳಕ್ ಬಂದಿದ್ದೀರೋ ನನಗ್ ಹೇಳಿ. ಹಾಸಿನಿ ಮೇಡಮ್ ಕೆಫೆಟೇರಿಯಲ್ಲಿ ನಿದ್ದೆ ಮಾಡ್ತಿದ್ರು ಮೇಡಮ್. ಎದ್ದೇಳ್ಸಕ್ ಟ್ರೈ ಮಾಡಿದೆ, ಆದ್ರೆ ಅವ್ರಿಗೆ ಎಚ್ಚರ ಆಗ್ಲಿಲ್ಲ. ಅಕ್ಕ ಮೀಟಿಂಗ್ ಬಂದಿದ್ರಲ್ಲ? ಏನ ನೀನ್ ನಿದ್ರೆ ಮಾಡಿ ಹಾಸಿನಿ ಮಲ್ಕೊಂಡಿದ್ರು ಅಂತ ಹೇಳ್ತಾ ಇದ್ಯಾ? ನಿಜ ಸರ್. ಈ ವಿಷಯ ಹೇಳೋಣ ಅಂತ ಬರ್ಬೇಕಾದ್ರೆ ನನಗೆ ಹಾಸಿನಿ ಮೇಡಮ್ ಸಿಕ್ಕಿದ್ರು. ಒಬ್ಳು ಅಲ್ಲಿ ಮಲ್ಕೊಂಡಿದ್ಲು, ಇನ್ನೊಬ್ಳು ನಿನಗೆ ಎದುರಾದ್ಲಾ? ಕರೆಕ್ಟ್ ಮೇಡಮ್. ಅದಕ್ಕೆ ನಾನು ನಿಮ್ ದೊಡ್ಡ ಸೊಸೆ ತರ ಇಬ್ರು ಇದ್ದಾರಾ ಅಂತ ಕೇಳಿದ್ದು. ವಲ್ಲಭ, ನೀನ್ ಬಾ ನನ್ ಜೊತೆ. ಒಂದೇ ತರ ಕಾಣಿಸೋದು ಅಂದ್ರೇನು? ನಂಗೇನು ಅರ್ಥ ಆಗ್ತಿಲ್ವಲ್ಲ. ಅಪ್ಪ, ಅಮ್ಮ ವಿಶಾಲಾಕ್ಷಿ, ಏನಿದು ಸರ್ಪ್ರೈಸ್? ನೀನೇನಿಲ್ಲಿ? ಕಷ್ಟ ಆಗ್ಲಿ, ಸಹಾಯ ಆಗ್ಲಿ,
ಭಕ್ತಿ ಆಗ್ಲಿ ಯಾರ್ಯಾರಿಗಿರುತ್ತೋ ಅಲ್ಲಿ ನಾನು ಇರ್ತೀನಿ ಅಪ್ಪ. ನೀನ್ ಆಫೀಸಿಗೆ ಬಂದಿದ್ಯಾ ಅಂತ ಗೊತ್ತಾದ್ರೆ ನೈನಿ ಎಷ್ಟು ಸಂತೋಷ ಪಡ್ತಾಳೆ ಗೊತ್ತಾ? ಬಾ ಈ ಚೇರಲ್ಲಿ ಕೂತ್ಕೊಳ್ಳು ಅಂತ. ಈ ಚೇರಲ್ಲಿ ಕೂತ್ಕೋ. ಯಾಕಮ್ಮ ಹಾಗೆ ನೋಡ್ತಿದ್ಯಾ? ಹೊಸದಾಗ ಅನಿಸ್ತಿದ್ಯಾ? ಇಲ್ಲ ಅಪ್ಪ, ಇದಕ್ಕೂ ಮುಂಚೆ ಇಲ್ಲೇ ಕೂತಿದ್ನಲ್ಲ. ಹೆಣ್ಮಗಳಲ್ವಾ ಯಜಮಾನ್ರೆ, ಅವಮಾನ ಮಾಡಿದ್ರು ಸರಿ, ಎಲ್ರಿಗೂ ಗೌರವ ಕೊಡಕ್ಕೆ ನೋಡ್ತಾಳೆ. ಹಾಸ್ನಿ ಅದಕ್ಕೇನು ಬಂದ್ರೆ ನಾವು ಹೊರಡೋಣ. ಸರಿ. ಏನಾಯ್ತು ಮಾಮ್? ಹಾಸಿನಿ ತರಾನೇ ಇಬ್ರಿದ್ದಾರೆ ಅಂತ ಅಟೆಂಡರ್ ಹೇಳ್ದ, ಕೇಳಿಸ್ಕೊಂಡ್ಯಾ? ಅವ್ನ್ ಹುಚ್ಚಿರ್ಬೋದು, ಸುಮ್ನೆ ಕತೆ ಹೇಳ್ತಿದ್ದಾನ ಅಷ್ಟೇನೆ. ಇಲ್ಲ ವಲ್ಲಭ, ಎಲ್ಲೋ ಏನೋ ಆಗಿದೆ, ಅದೇನು ಅಂತ ತಿಳ್ಕೋಬೇಕು. ನೀನಾಗ್ಲೇ ಕಾಫಿ ಕಟ್ಟಿದ್ ಜಾಗದಲ್ಲಿ ಹಾಸಿನಿ ಇದಾಳ ಇಲ್ವಾ ಅಂತ ನೋಡು. ಇನ್ನೂ ಅಲ್ಲೇ ಹಾಕಿರ್ತಾಳ ಮಾಮ್. ನೋಡ್ಕೊಂಡ್ ಬಾ. ಇದಾಳೆ ಅಂದ್ರೆ ನನ್ನನ್ ಕರಿ, ಇಲ್ಲ ಅಂದ್ರೆ ಹಾಗೆ ಬಂದ್ಬಿಡು. ನಾನು ಇಲ್ಲೇ ಇದ್ದು ಇಲ್ಲೆಲ್ಲಾದ್ರೂ ಕಾಣಿಸ್ತಾಳ ಅಂತ ನೋಡ್ತೀನಿ. ಸರಿ ಮಾಮ್. ಹೋಗು. ನಯನಿ ಏನಾದ್ರೂ ಪ್ಲಾನ್ ಮಾಡಿರ್ತಾಳೆ, ಅವಳನ್ನ ನಂಬಕ್ಕಾಗಲ್ಲ. ನೋಡೋಣ, ಈಗ ಏನಾದ್ರೂ ಗೊತ್ತಾಗತ್ತಲ್ವಾ? ಅದ್ಗೆ ಈ ತಾಳಿ ನಿಮ್ದಲ್ದೆ ಹೋದ್ರೆ ಇನ್ಯಾರ್ದು? ಯಾರು ಕೊಟ್ಟಿದ್ದು ನಿಮ್ಗೆ? ಡಮ್ಮೋ ಡಮ್ಮ ಅಂಬೋ ಶಿವಶಂಭೋ. ನಮಗೆ ಹೇಳಕ್ ಹೇಳಿದ್ರ ಮಾತೆ? ನಿಮಗ್ ಗೊತ್ತಲ್ವಾ ಅಮ್ಮಂದದು? ಯಾವ ಅಮ್ಮಂದು? ನಮ್ಮ ಅಮ್ಮದ? ಇಲ್ಲ ಮರಿ, ಅಮ್ಮಂದಿರಿಗೆಲ್ಲ ಅಮ್ಮ ವಿಶಾಲಾಕ್ಷಮ್ಮಂದು. ನಮ್ಮಮ್ಮ ನಿಮ್ಮಮ್ಮ ಎಲ್ರಿಗೂ ಅಮ್ಮ, ಅಮ್ಮನೋರಮ್ಮ. ಓ, ವಿಶಾಲಾಕ್ಷಮ್ಮನವ್ರ ಗುಡಿಯಿಂದ ತಗೊಂಬಂದ್ರ ಅಕ್ಕ? ಆಹಾ, ದೇವಸ್ಥಾನಕ್ಕೆ ಹೋಗಿಲ್ಲ ನೇನಿ, ದೇವಸ್ಥಾನದಿಂದಾನೇ ಬಂದಂತೆ. ಯಾರು? ಅಮ್ನೋರ ಬ್ರೋ ಮತ್ತೆ ಬಂದ್ರ? ಮಾಮ್ ನನಗ್ ಭಯ ಆಗ್ತಿದೆ ಮಾಮ್. ನೀನ್ ಸುಮ್ನಿರು. ಏ ಹಾಸಿನಿ, ಯಾರ್ ಬಂದಿದ್ದು, ಯಾರ್ ಕೊಟ್ಟಿದ್ದು? ಆಫೀಸಿಂದ ಕರ್ಕೊಂಡ್ ಬಂದ್ರಿ ಅಲ್ವಾ, ಆ ವಿಶಾಲಾಕ್ಷಿನೇ ನನಗೆ ಕೊಟ್ಟಿದ್ದು ಅತ್ತೆ. ವಿಶಾಲಾಕ್ಷಿ ಕೊಟ್ಲಾ? ಎಸ್. ಆಫೀಸಿಗೆ ಬಂದಿದ್ಲಾ? ಹೌದು ಮಾಮ್, ನಮ್ಮನ್ನು ನೋಡೋದಕ್ಕೆ ಆಫೀಸಿಗೆ ಬಂದಿದ್ಲು, ನಾವಿಲ್ಲಿ ಕರ್ಕೊಂಡು ಬಂದೆ. ಇವಾಗ ಎಲ್ಲಿದ್ದಾಳೆ? ಎದುರು ಮನೇಲಿ ಕನ್ನಿಕಾ ಪರಮೇಶ್ವರಿ ಪೂಜೆ ನಡೀತಿದ್ಯಂತೆ, ಅದನ್ನ ನೋಡ್ಕೊಂಡ್ ಬರ್ತೀನಿ ಅಂದ್ಲು. ನನ್ ಗಂಡನ್ ಹೇಗ್ ಕಾಪಾಡ್ಕೋಬೇಕು ಅಂತ ಕೇಳಿದಕ್ಕೆ ಈ ತಾಳಿ ಕೊಟ್ಟು ನಾಲ್ಗೆ ಮೇಲೆ ನೀರ್ ಹಾಕುವ ಅಂದ್ಲು. ನಿನಗ್ ಕೂಡ ನಗು ಬರ್ತಿದೆ ಅಲ್ವಾ ವಿಶಾಲಾಕ್ಷಿ? ಹುಚ್ಚಕ್ಕ, ನೀನ್ ಕಲ್ಲನ್ ನೆಟ್ರೆ ವಜ್ರ ಆಗತ್ತೆ ಅನ್ಕೊಂಡ್ಯಾ? ನೀನ್ ಮಾಡ್ತಿರೋದ್ ನೋಡಿದ್ರೆ ಎಲ್ರಿಗೂ ನಗು ಬರತ್ತೆ. ಅಮ್ಮ, ನಾನ್ ಹೇಳ್ತೀನಿ ಕೇಳು. ಸ್ವಾಮಿಗಳು ಹೇಳಿದ್ರು ಅಂತ ದೇವಸ್ಥಾನದ ಪ್ರಾಕಾರಣದಲ್ಲಿರೋ ಈ ಕಲ್ಲನ್ನ ನೈನಿ ತಗೊಂಡ್ ಬಂದಿದ್ದಾಳೆ. ಓ, ಕೃಷ್ಣ ಕಲ್ಲ? ಈ ಕಲ್ಲನ್ನೇ ಅಲ್ವಾ ಸ್ವಾಮೀಜಿ ಹುಡುಕು ಅಂದಿದ್ದು? ಅರೆ, ಹೆಸರು ಕರೆಕ್ಟ್ ಆಗಿ ಹೇಳಿದ್ಯಾ ಅಂತಂದ್ರೆ ಇದ್ರ ಬಗ್ಗೆ ನಿನಗೆ ಚೆನ್ನಾಗೇ ಗೊತ್ತಿರಬೇಕು. ಯಾಕೆ ಗೊತ್ತಿಲ್ಲ ಅಪ್ಪ? ಆ ದೇವಸ್ಥಾನದಲ್ಲೂ ಕೂಡ ನೆಲೆಸಿರೋದು
ನಮ್ಮೋರೆ ತಾನೆ. ಏನೋ ನಿಮ್ಮೋರ? ಈ ಹುಡುಗಿ ಮದ್ವೆ ಆಗಿರೋರ್ ತರ ಮಾತಾಡ್ತಾಳಲ್ಲ. ನಮ್ಮವರು ಅಂದ್ರೆ ತುಂಬಾ ಪರಿಚಯ ಇರೋರು. ಸೋಮನಾಥನ್ ದೇವಸ್ಥಾನ ಅಲ್ವಾ? ರಾಕಾರದ ಸುತ್ತಲೂ ಮಹಿಮೆ ಇರೋ ಕಲ್ಗಳಿರುತ್ತೆ. ಕೃಷ್ಣ ಅಂದ್ರೆ ಕಪ್ಪು, ಹಾಗೆ ನೀಲಿ ಅಂತ ಅರ್ಥ. ಓ ಐ ಸಿ. ಅದಕ್ಕೆನಾ ಮೇಡಮ್ ಅವರು ಈ ಕಲ್ಲನ್ನ ತಗೊಂಡ್ ಬರ್ಲೇಬೇಕು ಅಂತ ಆರ್ಡರ್ ಮಾಡಿದ್ದು? ಈ ಹುಡುಗಿಗೆ ಇದ್ರ ಬಗ್ಗೆ ಎಲ್ಲ ತುಂಬಾ ತಿಳುವಳಿಕೆ ಇದೆ ಅನ್ಸತ್ತೆ. ನಮ್ಮ ಅಕ್ಕನ್ ಕೇಳಿದ್ರೆ ಹೇಳಲ್ಲ, ವಿಶಾಲಾಕ್ಷನ್ ಕೇಳಿದ್ರೆ ಏನು ಮುಚ್ಚಿಡ್ದೆ ಹೇಳ್ಬಿಡ್ತಾಳೆ. ಈಗ್ಲೇ ಹೋಗಿ ಕೇಳ್ತೀನಿ. ಮುಕ್ಕಂಟಿಪುರದಲ್ಲಿ ವಿಶಾಲಾಕ್ಷಮ್ಮನವ್ರ ದೇವಸ್ಥಾನದಲ್ಲಿ ಕೂಡ ಈ ತರ ಕಲ್ಲಿರುತ್ತೆ. ಯಜಮಾನ್ರ ಹತ್ರ ಕೆಲವು ಅಮ್ಮೋರ್ ಹತ್ರ ಇದ್ದೇ ಇರುತ್ತೆ. ಇದ್ರ ಮೇಲೆ ಕೃಷ್ಣ ಕಲ್ನ ಲಿಂಗದ ರೀತಿಯಲ್ಲಿ ಇಡುವಪ್ಪ. ಸರಿ, ಯಾರಾದ್ರೂ ನೋಡಿದ್ರೆ ಶಿವಲಿಂಗನ ಗಾರ್ಡನ್ ಅಲ್ಲಿ ಇಟ್ಟಿದೀವಿ ಅಂತ ಅನ್ಕೋತಾರೆ. ಏನ್ ಮಾಡ್ತಾ ಇದ್ದೀರಾ ಬಾವಾ? ನಿಮ್ಮ ಅಕ್ಕ ಹೇಳ್ದಾಗ ಮಾಡ್ತಿದ್ದೀನಿ. ಯಾಕೆ ಮಾಡ್ತಿದ್ದೀನಿ ಅಂತ ನನಗೂ ಸರಿಯಾಗಿ ಗೊತ್ತಿಲ್ಲ. ಕಲ್ಲಿಟ್ಟು ಪೂಜೆ ಮಾಡ್ತೀರಾ? ಅದಕ್ಕೆ ಕುಂಕುಮ ಇಟ್ಟು ಭಜನೆನೂ ಮಾಡ್ತೀರಾ ಅನ್ಸತ್ತೆ. ಫಲ ಸಿಕ್ಕಿದ್ರೆ ನೀನೇ ಈ ಕೆಲಸ ಮಾಡ್ತೀಯ ಸುಮನ. ಮಾಮ್, ನೀವು ನಾಳೆಯಿಂದ ವಾಕ್ ಮಾಡಕ್ಕಾಗಲ್ಲ. ಏನು ಆಗಿಲ್ಲ ಅಂತ ಹೀಗ್ ಮಾತಾಡ್ತಿದಾರಲ್ಲ. ಅವ್ರನ್ನ ನೋಡಿದ್ರೆ ನನ್ ಕಾಲ್ ಕಿತ್ಕೊಂಡು ಆಟ ಆಡ್ತಿದ್ದಾರೆ. ಮಾಮ್, ರಿಲ್ಯಾಕ್ಸ್, ಟೆನ್ಷನ್ ಮಾಡ್ಕೋಬಿಡಿ, ನಿಮ್ಗೇನೂ ಆಗಲ್ಲ. ನೀವೆಲ್ಲರೂ ಏನೇನೋ ಯೋಚನೆ ಮಾಡ್ಕೊಂಡು ಭಯ ಪಡ್ತಿದ್ದೀರಾ. ನಮ್ಮಮ್ಮಂಗಂದ್ರೆ ಹೀಗೆ ಆಗೋದು. ಅಮ್ಮನ ಏನಂದ್ಲು? ಈ ತಾಯಿಗೆ ಕಾಲು ಹೊತ್ತ ಕೇಳಿದ್ರು ಸ್ವಾಮಿ. ಚಿಕ್ಕ ಹುಡುಗನ ಕರೆದು ಕಾಲು ಹೊತ್ತು ಅಂತ ಹೇಳೋದಕ್ಕೆ ನಿನಗೆ ಮನ್ಸಾದ್ರೂ ಹೇಗ್ ಬಂತು ತಿಲೋತ್ತಮ? ಡ್ಯಾಡ್, ಏನೋ ಗೊತ್ತಿಲ್ಲದೆ ಅಂದೆ ಬಿಡಿ ಡ್ಯಾಡ್. ಮೊದ್ಲು ಮಾಮ್ ಕಾಲ್ ಕತೆ ನೋಡಿ. ಅತ್ತೆಗೇನು ಆಗಿಲ್ಲ ಭಾವ, ಸುಮ್ನೆ ಭಯ ಪಡ್ತಾ ಇದಾರಷ್ಟೇ. ನನ್ ಗಂಡ ಕೂಡ ಅತ್ತಿಗೆ ಕಾಲಿಲ್ಲ ಅಂತ ಹೇಳ್ತಿದಾರಣ್ಣ. ಇದೇ ಅನ್ನೋ ತರ ನಮಗ್ ಕಾಣಿಸ್ತಿದ್ಯೇನೋ? ನಿಜವಾಗ್ಲೂ ಅತ್ತಿಗೆ ಕುಂಟಿ ಆಗ್ಬಿಟ್ಲೇನೋ? ಅದಕ್ಕಿಂತ ಅದೃಷ್ಟ ಇನ್ನೇನಿದೆ ಹೇಳು? ಡ್ಯಾಡ್, ಪ್ಲೀಸ್ ಹಾಗನ್ಬೇಡಿ. ಅಮ್ಮ ವಿಶಾಲಾಕ್ಷಿ, ನೀನು ಆ ಪರಮೇಶ್ವರನ ಪರಮ ಭಕ್ತೆ. ಆ ವಿಷಯನ ಮರ್ತು ಹೋಗಿ ನಮ್ಮ ಮಾಮ್ ನಿನ್ನನ್ನು ಅವಮಾನ ಮಾಡೋದಕ್ಕೆ ನೋಡಿದ್ರು ಅನ್ಸುತ್ತೆ. ಅದಕ್ಕೆ ಅವ್ರಿಗೇನು ಆಗಿದೆ ಅಂತ ಇವಾಗ ಅವರು ಭಯ ಪಡ್ತಿದ್ದಾರೆ. ಹಾ ಹೌದು ವಿಶಾಲಾಕ್ಷಿ, ನಾನ್ ಬರೋಕ್ಕೂ ಮುಂಚೆ ಇವರೆಲ್ಲ ಇದ್ರು ಅತ್ತೆ ಮಾತನ್ನ ಖಂಡಿಸದೆ ಹೋಗಿದ್ದಕ್ಕೆ ಅವ್ರ ಕಾಲೇ ಕತ್ತರಿಸಿ ಹೋಗಿರೋ ಹಾಗೆ ಭಯ ಪಡ್ತಿದ್ದಾರೆ. ಈಗ ಕಣ್ ತೆಗ್ದು ನಿನ್ ಕಾಲನ್ ನೀನೇ ಮುಟ್ಕೋ.
ನನ್ ಕಾಲ್ಗಳಿವೆ, ನನ್ ಕಾಲ್ಗಳಿವೆ. ಈಗ ನಂಗ ಕಾಲ್ ಕಾಣಿಸ್ತಿದೆ ಅಕ್ಕ. ಅಹಂಕಾರದಲ್ಲಿ ಮೈ ಮರ್ತಿದ್ರೆ ಅವ್ರಿಗೆ ಏನು ಕಾಣಿಸೋದಿಲ್ಲ. ಆ ಹುಡುಗಿ ಮಾಟ ಮಂತ್ರ ಏನೋ ಮಾಡ್ತಿದ್ದಾಳೆ. ಕಣ್ ಕಟ್ ವಿದ್ಯೆ ಲೈಕ್ ಅ ಮ್ಯಾಜಿಕ್. ಇದಕ್ಕೆ ನೀವು ಭಯ ಪಡ್ತಿದ್ದೀರಾ? ಇಲ್ಲ ವಿಶಾಲ್, ಇನ್ನೇನೂ ಇದೆ. ಹಾ ಏನಂದೆ? ನಿನಗೆ ಟೈಮ್ ಹತ್ರ ಬರ್ತಿದೆ. ಏನದು? ಕಲ್ಲು. ಗಿಡಕ್ಕೆ ನೀರ್ ಹಾಕಿದ್ರೆ ಬೆಳೆಯುತ್ತೆ, ಕಲ್ಲಿಗೆ ನೀರ್ ಹಾಕಿದ್ರೆ ಏನಾಗುತ್ತೆ? ಕರ್ಗತ್ತೆ. ಕಲ್ಲೇನಾದ್ರೂ ಕರಗುತ್ತೇನೆ? ಅದ್ ನುಂಗಿದ್ರು ಕೂಡ ಅರಗಲ್ಲ. ಕರ್ಗೋದು ಅಂದ್ರೆ ಐಸ್ ಕ್ರೀಮ್ ತರನೋ ಕ್ಯಾಂಡಲ್ ತರನೋ ಕರ್ಗಿ ನೀರಾಗೋದಲ್ಲ ಚಿಕ್ಕ ಯಜಮಾನ್ರೆ. ಮತ್ತೆ ಇದೆಲ್ಲ ನಿಮ್ಗ್ಯಾಕ್ ಹೇಳಿ? ಬಾ ಸ್ಟ್ರೈಟ್ ಆಗಿ ಹೇಳು, ನನಗೆ ಕ್ವಶನ್ ಕೇಳ್ಬಿಡ ನೀನು. ನನ್ ಮೇಲ್ ನಿಮ್ಗೆ ಸ್ವಲ್ಪನಾದ್ರೂ ಪ್ರೀತಿ ಕರುಣೆ ಅಕ್ಕರೆ ಏನೂ ಇಲ್ಲ ಅಲ್ವಾ? ನೀನ್ ಒಳ್ಳೆಯೊಳಾಗಿದ್ದಿದ್ರೆ ನನ್ ಮನ್ಸ್ ಕರಗ್ತಿತ್ತೋ ಏನೋ. ಹಾ, ಪಾಯಿಂಟ್ ಬಂದ್ರಿ. ಮನ್ಸು ಕರ್ಗತ್ತೆ ಅಂದ್ರಲ್ಲ, ಈ ಕೃಷ್ಣ ಕಲ್ಗೂ ಮನ್ಸಿರತ್ತಂತೆ. ತಿಂಗ್ಳಿಗೊಂದ್ಸಲ ಬ್ರಹ್ಮ ಮುಹೂರ್ತ ಬಂದಾಗ ಇದ್ರ ಮನ್ಸು ಕರ್ಗತ್ತೆ ಅಂತ ನನಗೆ ಹೇಳಿದ್ಲು. ಯಾರು? ವಿಶಾಲಾಕ್ಷಿ. ಓಹೋ, ಅವಳು ಮತ್ತೆ ನಂಬ್ತೇನೇನು? ಹೌದು ಅಂದ್ರೆ ನನ್ನ ಹುಚ್ಚಿ ಅನ್ಕೋತಾರೆ. ನಂಬೋದು ಅಂತ ನಿಮ್ ವಿಶಾಲಣ್ಣ ನಮ್ ನೈನ್ಯಕ್ಕ ಏನಾದ್ರೂ ಹೇಳಿದ್ರೆ ನಿಜಾನ ಅಂತ ನೀವು ಕೂಡ ಕೆನ್ನೆ ತಡ್ಕೊಂಡು ನಂಬ್ತೀರಾ. ಯಾಕೆ ಅಂದ್ರೆ ನಿಮ್ಗ ಅವ್ರ ಮೇಲೆ ಅಷ್ಟು ಪ್ರೀತಿ. ಅವ್ರಿಗೀಗ ಮಗು ಬೇಕು ಅನ್ನೋ ಯಾವ ಆಸೆನೂ ಇಲ್ಲ. ಹುಟ್ಟಿರೋ ಮಗು ಸಿಗ್ಲಿ ಅಂತ ಆಸೆ ಅಂತೂ ಇರತ್ತಲ್ವಾ? ಅದೇ ನಿಮ್ ದೊಡ್ಡಮ್ಮ ಗಾಯತ್ರಿ ದೇವಿಯವ್ರಿಗೋಸ್ಕರನಾದ್ರೂ ಕೃಷ್ಣ ಅಂತ ಹೆಸರಿರೋ ಈ ಕಲ್ಲನ್ ತಗೊಂಡ್ ಬಂದು ಇಲ್ಲಿಟ್ಟಿರ್ಬೋದಲ್ವಾ? ಅಂತ ಪವಿತ್ರವಾಗಿರೋದು ಇಲ್ಲ ಅಷ್ಟು ಪವರ್ಫುಲ್ ಆಗಿರೋದಾಗಿದ್ರೆ ದೇವಸ್ಥಾನ ಕಟ್ಬೇಕಾಗಿತ್ತಲ್ಲ. ಗಾರ್ಡನ್ ಅಲ್ಲಿ ಯಾಕೆ ತಂದಿಡ್ತಾ ಇದ್ರು? ಹಾ ಸರಿ, ಹಾಗಾದ್ರೆ ನಿಮ್ಗಿನ್ನೂ ಅನುಮಾನ ಹೋಗಿಲ್ಲ ಅನ್ಸತ್ತೆ. ಒಂದ್ ಕೆಲ್ಸ ಮಾಡಿ, ಇದೇ ಸೈಜಲ್ಲಿರೋ ಇನ್ನೊಂದ್ ಬಂಡೆಕಲ್ ತರ್ತೀರಾ? ಯಾಕೆ? ತಗೊಂಡ್ ಬಂದು ಜೋರಾಗಿ ಕಲ್ ಮೇಲ್ ಬಿಸಾಕಿ. ಅದೋ ಇದೋ ಎರಡ್ರಲ್ಲೊಂದು ಚುರುಚುರಾಗತ್ತಲ್ಲ. ನಾನ್ ಹಾಗ್ ಮಾಡಲ್ಲ. ಹಾಗ್ ಮಾಡಿದ್ರೆ ನೀವ್ ಪೂಜ್ಸೋ ನೈನಿ ಅದ್ಕೆ ಮನ್ಸು ಒಡ್ದು ಹೋಗುತ್ತೆ ಅನ್ನೋ ಭಯ ನಿಮ್ಗೆ. ಏನ್ ಸ್ಟಾರ್ಟ್ ಮಾಡ್ತಾ ಇದ್ದೀರಾ? ಕುಂಟೆ ಬಿಲೆ ಆಟ ರೀ. ಮಾಮ್, ನೀವು ಜಂಪ್ ಮಾಡ್ತೀರಾ? ಏಯ್, ನನ್ಗದೆಲ್ಲ ಆಗಲ್ಲ. ಇಲ್ಲಿಂದ ತಗೊಂಡ್ ಬಂದು ಕಾಲ್ ಹತ್ರ ಬಿಟ್ರೆ ನಿಮ್ಮಮ್ಮನೇ ಗಾಬರಿ ಆಗಿರೋ ಕೋತಿ ತರ ಜಂಪ್ ಮಾಡ್ತಾರೆ. ಏಯ್ ಶಟ್ ಅಪ್. ಬೆಳಗ್ಗೆನೆ ಜೋಕ್ ಮಾಡ್ಬೇಡ. ಸಂಜೆವರೆಗೂ ಕಾಯಕ ಆಗಲ್ಲ ಅತ್ತೆ. ನೀನ್ ಸುಮ್ನೆ ರೇ ವಯ್ಯಾರಿ. ಪಾಯಿಂಟಿಗೆ ಬರ್ತಾ ಏನೇನೋ ಮಾತಾಡ್ತಾ ಇದ್ಯಾ? ಸೂರ್ಯೋದಯ ಆದ್ಮೇಲೆ ಗಾಯತ್ರಿ ಅಕ್ಕನ ಹುಡ್ಕೋ ಪ್ರಯತ್ನ ಮಾಡ್ಬೋದು ಅಂತ ವಿಶಾಲಾಕ್ಷಮ್ಮ ಹೇಳಿಲ್ವೇನಮ್ಮ? ಓಹೋ, ಆ ಅನಾಥೆ ಹೇಳಿರೋ ಮಾತನ್ನ ಸೀರಿಯಸ್ ಆಗಿ ತಗೊಂಡು ನೀವೆಲ್ಲ ಹಾಲಲ್ಲಿ ಸೇರಿದ್ದೀರಾ ಅಂತ ಆಯ್ತು. ಬಾಯ್ ಬಿಟ್ರೆ ಅನಾಥೆ ಅಂತ ಅನ್ಬೇಡ್ವೆ, ನಿನಗೂ ಅದೇ ಗತಿ ಬರುತ್ತೆ. ಎಷ್ಟು ಜನ ಇದ್ರು ನಾನ್ ಒಂಟಿಯಾಗಿದ್ದೀನಿ ಅಂತ ಅನ್ಸ್ತಿದೆ ಬಿಡಿ. ನಿನ್ ಒಂಟಿತನ ದೂರ ಆಗೋ ಕ್ಷಣ ಆದಷ್ಟು ಬೇಗ ಬರುತ್ತೆ ಸುಮನ. ನಿನ್ ಬೇಡಿಕೆ ನೆರವೇರ್ಲಿ ಅಂತ ನಾನು ಕೇಳ್ಕೊತೀನಿ ಬಿಡಕ್ಕ. ಗಾಯತ್ರಿ ಅಕ್ಕ ಮನೆಗ್ ಬಂದ್ರೆ ಮನೆ ತುಂಬಾ ಮಕ್ಕಳು 24 ಗಂಟೆನೂ ಬ್ಯುಸಿ ಆಗಿರ್ಬೋದು.
ಮಾವ, ನಮ್ಮಮ್ಮ ಯಾವತ್ತು ಬರ್ತಾರೋ ಗೊತ್ತಿಲ್ಲ, ಆದರೆ ಎಲ್ಲರಲ್ಲೂ ಆಸೆ ಹುಟ್ಟಿದೆ. ದೊಡ್ಡಮ್ಮ ಯಾರಿಗೂ ನಿರಾಸೆ ಮಾಡೋದಿಲ್ಲ ಬ್ರೋ. ಮುಖ್ಯವಾಗಿ ನಮ್ಮ ಮಾಮ್ಗಂತೂ ಡಿಸಪಾಯಿಂಟ್ ಅಂತೂ ಮಾಡೋದೇ ಇಲ್ಲ ಅವರು. ಯಾಕೋ ಅಷ್ಟೊಂದು ನಂಬಿಕೆ? ಋಣ ತೀರ್ಸೋ ಭಾರ ಇದ್ದೇ ಇರುತ್ತೆ ಅಲ್ವಾ? ಬಂದ್ಮೇಲೆ ನೋಡ್ಕೊಳ್ಳೋಣ ವಿಕ್ರಾಂತ್. ನೀನ್ ತುಂಬಾ ಯೋಚನೆ ಮಾಡ್ಬೇಡ. ಮೈ ಡಿಯರ್ ಅತ್ತೆ, ದೊಡ್ಡತ್ತೆ ಬರಲ್ಲ ಅನ್ಕೊಂಡ್ರಾ? ಇಲ್ವೇ ಇಲ್ಲ ಅನ್ಕೊಂಡ್ರಾ? ಗಾಯತ್ರಿ ಅತ್ತಿಗೆ ಬರ್ತಾರೆ ಅನ್ಕೊಂಡ್ರೆ ಗುರುಗಳು ಬರ್ತಾ ಇದಾರಲ್ಲ. ಓಂ ಶ್ರೀ ಮಾತ್ರೇಯ ನಮಃ. ಬನ್ನಿ ಸ್ವಾಮೀಜಿ, ಸಮಯಕ್ಕೆ ಸರಿಯಾಗಿ ಬಂದ್ರಿ. ಏನ್ ಮಾಡ್ಬೇಕೋ ಗೊತ್ತಾಗ್ದಿರೋ ಸ್ಥಿತಿಲಿ ನಿಮ್ ದರ್ಶನ ನಮ್ಗೆ ಧೈರ್ಯ ಕೊಡ್ತು ಸ್ವಾಮೀಜಿ. ಮೊದಲು ಕೂತ್ಕೊಳ್ಳಿ. ವಿಶಾಲಾಕ್ಷಿ ಹೇಳಿದ ಕರ್ತವ್ಯನ ಪೂರ್ತಿ ಮಾಡಿ. ಆ ಬಾಣನ್ ಹೇಗ್ ಬಿಡೋದು ಅಂತ ನಾನು ಆಗ್ಲಿಂದ ಯೋಚಿಸ್ತಾನೆ ಇದ್ದೀನಿ. ಅದೂನುವೆ ನಯನಿ ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಬಾಣನ ಬಿಡಬೇಕಾಗತ್ತೆ. ಯಾವ ಕಡೆ ಬಿಡ್ತಾರೆ ಸ್ವಾಮಿ? ಮೇಲ್ ಹೋದ್ರೆ ಪರವಾಗಿಲ್ಲ, ಇಲ್ಲೇ ಎಲ್ಲೋ ಬಂದ್ರೆ ಯಾರಿಗಾದ್ರೂ ಏಟಾಗತ್ತಷ್ಟೇ. ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಬಾಣ ಬಿಟ್ಟಾಗ ಯಾವ ಕಡೆ ಹೋಗುತ್ತೋ ಅಂತ ಯಾರು ಗೊತ್ತು? ಸುಮ್ಮನೆ ಹಾಲಿಗೆ ಬಂದ್ವಿ ಅನ್ಸುತ್ತೆ ಮಾಮ್. ಭಯ ಪಡ್ಬೇಡವಲ್ಲಬಾ. ಆ ಬಿಲ್ಲಿಗೆ ದಾರಾನೇ ಇಲ್ಲ ಅಂದ್ಮೇಲೆ ಬಾಣನ ಹೇಗ್ ಪ್ರಯೋಗ ಮಾಡ್ತಾರೆ? ನೈನಿ, ಹೇಗ್ ಮಾಡ್ತೀಯಾ? ಗಾಯತ್ರಿ ಅಮ್ಮೋರಿರೋ ಜಾಗ ತಿಳ್ಕೋಬೇಕಂದ್ರೆ ನಾವ್ ಏನ್ ಮಾಡಕ್ಕೂ ಸಿದ್ಧವಾಗಿರ್ಬೇಕು. ನೀನೇನ್ ಬೇಕಾದ್ರೂ ಮಾಡ್ತೀಯಾ, ಆದ್ರೆ ನಮಗೇನಾಗ್ಬಿಡತ್ತೋ ಅನ್ನೋದೇ ನನ್ ಚಿಂತೆ. ಮೊದ್ಲು ಆ ಬಿಲ್ಲಿಗೆ ದಾರ ಇಲ್ವಲ್ಲ, ಆ ದಾರನ ಹೇಗ್ ಸಂಪಾದಿಸ್ತಾರೆ ಅಂತ ನೋಡೋಣ್ವೆ. ನೀನ್ ಯಾಕೆ ಗಾಬರಿ ಪಡ್ತೀಯ? ಅಕ್ಕ, ಇದು ಸಾಧ್ಯ ಆಗತ್ತಾ? ಆ ವಿಶಾಲಾಕ್ಷಿ ಮಾತ್ ಕೇಳಿ ಇವರೆಲ್ಲ ಬಂದಿರೋದಕ್ಕೆ ನಗು ಬರ್ತಿದೆ ನನ್ಗೆ. ನಿನಗೆ ನಗು ಬರ್ಬೋದು ಸುಮನ, ಆದರೆ ಅತ್ಗೆಗೆ ತಾನು ಹೆತ್ಮಗಳನ್ನ ಹುಡುಕ್ಬೇಕು ಅನ್ನೋ ಒದ್ದಾಟ ಇದ್ದೇ ಇರುತ್ತೆ. ನಯನಿ, ಆ ಬಾಣನ ಹೇಗ್ ಬಿಡ್ತೀಯ? ಯಾರಿಗೂ ಗಾಯ ಆಗದೆ ಇರೋ ಹಾಗೆ ಹೇಗ್ ಪ್ರಯೋಗಿಸ್ತೀಯ? ಆಧಾರಕ್ಕೆ ಯಾವ್ದನ್ನ ಹಿಡ್ಕೋತೀಯ? ಈ ಎಲ್ಲದಕ್ಕೂ ಉತ್ತರ ಏನಂತ ಕೊಡ್ತೀಯ? ಬಿಲ್ಲನ್ನ ಕೈಯಲ್ಲಿ ಹಿಡ್ಕೊಂಡ್ರೆ ಏನ್ ಮಾಡ್ಬಹುದು ಅನ್ನೋದು ಗೊತ್ತಾಗುತ್ತೆ ಅತ್ತೆ. ಅಣ್ಣ, ದಾರ ಇಲ್ದಿರೋ ಈ ಬಿಲ್ಲನ್ನ ನನಗ್ ಕೊಡಿ. ಸ್ವೀಕರಿಸಿ ಮಾತೆ. ಸ್ವಾಮೀಜಿ, ದಾರಿ ತೋರ್ಸೋ ಅಂತ ಬೆಳಕು ನನ್ ಗಂಡನ್ ಮೇಲ್ ಬಿತ್ತು ಅಂದ್ರೆ ಅಮ್ಮೋರಿರೋ ಜಾಗ ಇವ್ರಿಗೆ ಗೊತ್ತಾಗತ್ತಾ? ಹೌದು ನಯನಿ, ಪ್ರಯತ್ನ ಮಾಡಿದ್ರೆ ನಿನ್ನ ಆಸೆಗೆ ಫಲಿತಾಂಶ ಸಿಗುತ್ತೆ. ಗಾಯತ್ರಿ ದೇವಿ ಎಲ್ಲಿದ್ದಾಳೆ ಅಂತ ಗೊತ್ತಾಗುತ್ತೆ. ಶುಭಂ ಭೂಯಾತ್. ಆ ಬಿಲ್ಲನ್ನ ನನಗೆ ಕೊಡಿ ಮಾತೆ.
ನಮ್ಮ ಅಮ್ಮ ಹೇಳ್ದಂಗೆ ಆಯ್ತು. ಬೆಳಕು ವಿಶಾಲ್ ಬ್ರೋ ಎತ್ಕೊಂಡಿರೋ ಗಾಯತ್ರಿ ಮೇಲೆ ಬಿತ್ತು. ಈಗ ದೊಡ್ಡಮ್ಮನ ಬಗ್ಗೆ ಎಲ್ಲ ಗೊತ್ತಾಗ್ಬಿಡುತ್ತೆ. ಮನೇಲಿ ಏನ್ ನಡೀತಾ ಇದೆ ಮಾಮ್? ಅರ್ಜುನ ಬಿಲ್ನ ಹಿಡ್ಕೊಂಡು ಮೇಲೆ ಚಕ್ರದಲ್ಲಿ ಕಟ್ಟಿದ್ರ ಮೀನಿನ ಕಣ್ಣಿಗೆ ಗುರಿ ಇಟ್ಟು ನೀರಲ್ಲಿ ನೋಡ್ಕೊಂಡು ಬಾಣ ಬಿಟ್ಟ ಹಾಗೆ. ನೈನಿ ಬಾಣ ಬಿಡೋದು ಅಂದ್ರೇನು? ಅದು ದಾರಿ ತೋರ್ಸೋದು ಅಂದ್ರೇನು? ಅಯ್ಯಯ್ಯಯ್ಯಯ್ಯೋ, ಈ ಚಿತ್ರ ವಿಚಿತ್ರನೆಲ್ಲ ನೋಡೋದಕ್ಕೇನ ನಾವಿಬ್ರು ಇನ್ನೂ ಕೂಡ ಬದುಕಿದೀವಿ ಅಂತ ಅನಿಸ್ತಾ ಇದೆ ಮಾಮ್. ಮಾಮ್, ನೀವೇನಂತೀರಾ? ಏಯ್, ಶಾಕಿಂದ ಬೇಗ ಆಚೆ ಬಂದಿಲ್ಲ ಅಂದ್ರೆ ಗಾಯತ್ರಿಕ್ಕ ಬಂದು ನಮ್ಮ ಮೇಲೆ ಯುದ್ಧ ಮಾಡ್ತಾಳೆ ಅನ್ಸತ್ತೆ. ಅವಳು ಬರ್ತಾಳೋ ಇಲ್ವೋ ಗೊತ್ತಿಲ್ಲ. ಹಾವು ಮಾತ್ರ ಪ್ರತಿ ತಿಂಗಳು ಬಂದು ಹೋಗುತ್ತೆ ಮಾಮ್. ಬಿಲ್ಗೆ ಅದೇ ದಾರ ಆಗೋಯ್ತು. ಬಾಣ ಬಿಡೋದಕ್ಕೆ ಅದೇ ಆಧಾರ ಆಯ್ತು ಮಾಮ್. ಏನೇ ಆದ್ರೂನು ನಯನಿಗೆ ಸಹಾಯ ಮಾಡ್ತಿದ್ದೇವಲ್ಲಭ. ದತ್ತು ತಗೊಂಡಿರೋ ಮಗು ಗಾಯತ್ರಿ ಮೇಲೇನೆ ಬೆಳಕ್ ಬಿತ್ತು ಅಂತಂದ್ರೆ ಅದ್ರ ಅರ್ಥ ಏನು? ಮಾಮ್, ಹೆಸರು ಕೂಡ ದೊಡ್ಡಮ್ಮನ ಹೆಸರೇ ಇದೆ. ಕೊನೆಗೆ ದೇವಿನೂ ಹೆಸರಿಲ್ಲ, ಆದ್ರೆ ದೇವತೆ ರೀತಿ ಮುಖ ವರ್ಚಸ್ಸಂತೂ ಇದೆ ಆ ಮಗುಗೆ. ಮತ್ತಿನ್ನೊಂದ್ಸಲ ಪರೀಕ್ಷೆ ಮಾಡಿ ನೋಡೋಣ ಅಂತೀರಾ? ಒಂದೆರಡು ಸಲ ಕೈ ಹಿಡಿದು ನೋಡಿದೀನಿ ವಲ್ಲಭ, ಆಗೇನೂ ಆಗಿಲ್ಲ. ಈಗೇನೂ ಆಗಲ್ಲ ಅಂತ ಟ್ರೈ ಮಾಡ್ಲೂಬಾರ್ದು. ನಮಗಿಂತ ಮುಂಚೆ ನೈನಿ ಯೋಚನೆ ಮಾಡಿರ್ತಾಳೆ. ಯಜಮಾನ್ರೆ, ನೀವ್ ಹೇಳ್ದಾಗೆ ಗಾಯತ್ರಿ ಪುಟ್ಟಿನ ಹಾಸಿನಿ ಅಕ್ಕಂಗ್ ಕೊಟ್ಬಂದೆ. ಮಗು ಬಗ್ಗೆ ನಿನ್ನ ಯಾರಾದ್ರೂ ಕೇಳಿದ್ರಾ? ಇಲ್ಲ ಯಜಮಾನ್ರೆ. ಯಾಕೆ? ಅಂದ್ರೆ ನಮ್ಮಮ್ಮ ಇರೋ ಜಾಗನ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟಾಗ ಆಗ ನಮ್ಗೆ ಬೆಳಕು ಗಾಯತ್ರಿ ಪಾಪು ಕಡೆಗೆ ತೋರಿಸ್ತಲ್ವಾ? ಗಾಯತ್ರಿನ ನಾವು ದತ್ತು ತಗೊಂಡಿದ್ದಲ್ವಾ ಯಜಮಾನ್ರೆ? ದತ್ತು ತಗೊಳಕ್ಕೂ ಮೊದ್ಲೇ ಜೋಗಯ್ಯ ಶಾಸ್ತ್ರಿಗಳಿಗೆ ನಿನ್ ಮಗ್ಳು ಗಾಯತ್ರಿ ಸಿಕ್ಕಿರ್ಬೋದಕ್ಕ. ವಿಶಾಲ್ ಬಾವಂಗ್ ಬಂದಿರೋ ಡೌಟೆ ನನ್ಗೂ ಬರ್ತಿದೆ. ಅದಕ್ಕೆ ನಿನ್ ಮಾತ್ ಕೇಳಿಸ್ಕೊಳಕ್ ಬಂದೆ. ಶಾಸ್ತ್ರಿಗಳ ಮಗಳು ಶಾರದಾಗ ಹುಟ್ಟಿರೋ ಮಗಳು ಅಲ್ಲ, ನಮ್ಮಗ್ಲೆ ಅಂತ ಹೇಳಿದ್ರು ಇಲ್ಲ ಅಂತ ನಿಮ್ಗೆ ಯಾರು ಹೇಳಿದ್ದು ಅಂತಾರೆ. ದತ್ತು ತಗೊಂಡಿದ್ ಮಾತ್ರಕ್ಕೆ ನಮ್ಮ ಮಗುನೆ ಅಂತ ಹೇಳಕ್ ಆಗಲ್ಲ ಯಜಮಾನ್ರೆ. ಡಾಕ್ಟರ್ಗಳು ಕೂಡ ಗಾಯತ್ರಿ ನಮಗ್ ಹುಟ್ಟಿದ ಮಗು ಅಂತ ಹೇಳ್ಬೇಕು. ಏನ್ ಹೇಳ್ತಿದ್ಯಾ ನೀನು? ಸ್ವಾಮೀಜಿ ಅವ್ರು ಹೇಳ್ದಾಗೆ ಗಾಯತ್ರಿ ಅಮ್ಮವರು ನಮ್ಗಿಷ್ಟೊತ್ತಿಗೆ ಸಿಗ್ಬೇಕಾಗಿತ್ತು. ಅವ್ರು ನಮಗಿನ್ನೂ ಸಿಕ್ಕಿಲ್ಲ ಅಂದ್ರೆ ಎಲ್ಲೋ ನಾವು ತಪ್ಪು ಮಾಡಿದೀವಿ ಅಂತ. ವಿಶಾಲಾಕ್ಷಿ ಹೇಳಿದ ತರ ಮಾಡಿದ್ದಕ್ಕೆ ಗಾಯತ್ರಿ ಪುಟ್ಟಿ ಮೇಲೆ ನಮ್ಗೆ ಅನುಮಾನ ಬರೋ ಹಾಗಾಗಿದೆ. ಅನುಮಾನನಾ ನಂಬಿಕೆನಾ? ಎರಡಕ್ಕೂ ಸತ್ಯನೇ ಉತ್ತರ ಯಜಮಾನ್ರೆ. ಆ ನಿಜಾನ್ ಯಾರು ಹೇಳ್ತಾರೆ? ಹೇಗ್ ತಿಳ್ಕೋಬೇಕು ಅಂತಿದ್ಯಾ? DNA ಟೆಸ್ಟ್ ಮಾಡ್ಸೋಣ. ವಾಟ್? ಗಾನವಿ ಅಂದ್ರೆ ಸುಮನಾ ಹತ್ರ ಇದ್ದಿದ್ದಕ್ಕೆ ಡೌಟ್ ಬಂದು ಟೆಸ್ಟ್ ಮಾಡಿಸಿದ್ವಿ. ಗಾಯತ್ರಿ ಪಾಪು ಹುಟ್ಟಾಗ್ಲಿಂದಲೂ ಶಾಸ್ತ್ರಿಗಳ ಜೊತೆನೇ ಇದ್ಲು. ಮೇಲಾಗಿ ಅವ್ರ ಮಗಳಿಗೆ ಹುಟ್ಟಿರೋ ಮಗು ಅಂತ ಅವರೇ ಹೇಳಿದ್ರು. ಸುಳ್ಳು ಹೇಳೋ ಅನಿವಾರ್ಯ ಏನಿರುತ್ತವ್ರಿಗೆ? ಏನೋ ಯಜಮಾನ್ರೆ, ನನ್ನ ಮನ್ಸಿಗೆ ಯಾಕೋ ತುಂಬಾ ಗೊಂದಲ ಆಗ್ತಿದೆ. ಈ ಪರೀಕ್ಷೆ ಮಾಡಿಸೋವರೆಗೂ ನನ್ನ ಮನ್ಸಿಗೆ ನೆಮ್ಮದಿ ಇರಲ್ಲ. ಆದಷ್ಟು ಬೇಗ ಇದನ್ನ ಅತ್ತೆ ಹತ್ರ ಹೇಳ್ಬೇಕು. ನಮ್ಮ ಅಕ್ಕನ ಉದ್ದೇಶನೂ ಅವ್ರು ಡಿಕೋಡ್ ಮಾಡ್ತಾರೆ.
ನೀನ್ ಇಷ್ಟ ನೈನಿ, ಆದ್ರೆ ರಿಸಲ್ಟ್ ಏನೇ ಬಂದ್ರೂ ಕೂಡ ನೀನ್ ಅದಕ್ಕೆ ತಲೆ ಕೆಡಿಸ್ಕೋಬಾರ್ದು. ಆಯ್ತು ಯಜಮಾನ್ರೆ. ಮಾಸ ಶಿವರಾತ್ರಿ ಬಂದಿದೆ. ಬಹುಳ ಚತುರ್ದಶಿ ರಾತ್ರಿ 10 ಗಂಟೆವರೆಗೂ ಇರತ್ತೆ. ಆಮೇಲೆ ಅಮಾವಾಸ್ಯೆ ಬರತ್ತೆ. ಕೃಷ್ಣ ಕಲ್ ಹತ್ರ ನಾಗರಹಾವು ಬರತ್ತಾ? ನಾನು ಅನ್ಕೊಂಡಿರೋದು ನೆರವೇರತ್ತಾ? ಏನು ಇನ್ನಷ್ಟಕ್ಕೆ ನೀನೇ ಮಾತಾಡ್ಕೋತಾ ಇದೀಯಾ? ಒಳ್ಳೇದ್ ನಡೆಯುತ್ತೆ ಅನ್ನೋ ಸಂತೋಷ ನನ್ನ ಗಾಳಿಯಲ್ಲಿ ತೇಲಾಡೋ ಹಾಗೆ ಮಾಡಿದೆ ಚಿಕ್ಕ ಯಜಮಾನ್ರೆ. ನಿಜವಾಗ್ಲೂ ನೀನ್ ಹ್ಯಾಪಿಯಾಗಿ ಫೀಲ್ ಆಗ್ತಾ ಇದೀಯಾ? ಆಶ್ಚರ್ಯ ಆಗ್ತಿದೆ ನಂಗೆ. ನೈನಿ ಅದಕ್ಕೆ ಅವರು ನಿರಾಯಾಸವಾಗಿ ದತ್ತು ತಗೊಂಡಿರೋ ಗಾಯತ್ರಿನೇ ಅವ್ರ ಹೆತ್ ಮಗು ಅಂತ ಪ್ರೂವ್ ಮಾಡ್ಕೋತಿರೋದಕ್ಕೆ ನೀನ್ ಕೂಡ ಖುಷಿ ಪಡ್ತಾ ಇದೀಯಾ ಅಂದ್ರೆ ಮೆಚ್ಚಬೇಕಾಗಿದೆ ಇದನ್ನ. ಓಹೋ, ಇವ್ರಿಗೆ ಹೀಗ ಅರ್ಥ ಆಯ್ತಾ? ನನಗೂ ಒಂದ್ ಮಗು ಆಗ್ಲಿ ಅಂತ ಬೇಡ್ಕೋತೀನಿ ಹೊರತು ನಮ್ಮ ಅಕ್ಕ ಕಳ್ಕೊಂಡಿರೋ ಮಗು ಅವಳಗ್ ಸಿಗ್ಲಿ ಅಂತ ನಾನ್ಯಾಕ್ ಬೇಡ್ಕೊಳ್ಳಿ? ಸುಮನಾ, ಆಶ್ಚರ್ಯ ಅನ್ಸ್ಬೋದು, ಕೆಲವೊಂದ್ಸಲ ನಿನ್ನ ಕಪಿಚೇಷ್ಟೆಗಳು ಕೂಡ ಒಳ್ಳೇದಾಗೋ ತರ ಮಾಡ್ತವೆ, ಗೊತ್ತಾ? ನನಗ್ ಗೊತ್ತಿಲ್ಲ ಬಿಡಿ. ಅದ್ ಹೇಗೆ ಅಂತ ಹೇಳಿದ್ರೆ ತಿಳ್ಕೊಂಡು ಖುಷಿ ಪಡ್ತೀವಿ. ವಿಶಾಲ್ ಬ್ರೋ ಅವರು ಗಾಯತ್ರಿ ಪುಟಿ ಅವ್ರ ಮಗಳು ಹೌದೋ ಅಲ್ವೋ ಅಂತ ತಿಳ್ಕೊಳ್ಳೋದಕ್ಕೆ ಸೈಲೆಂಟ್ ಆಗಿ DNA ಟೆಸ್ಟ್ ಮಾಡಿಸೋದ್ರಲ್ಲಿದ್ರು. ಆದ್ರೆ ನಿನ್ ಮಾತಿಂದಾನೆ ಅವ್ರು ಮಾಡ್ತಿದ್ ಪ್ರಯತ್ನ ಎಲ್ರಿಗೂ ಗೊತ್ತಾಗೋಯ್ತು. ಅದ್ರಲ್ಲಿ ತಪ್ಪೇನಿದೆ? ಏನು ಮುಚ್ಚಿಡದೆ ಎಲ್ರಿಗೂ ಹೇಳಿ ಓಪನ್ ಆಗ ಟೆಸ್ಟ್ ಮಾಡಿಸ್ಬೋದಲ್ಲ. ಅವ್ರು ಯಾಕೆ ಸೀಕ್ರೆಟ್ ಆಗಿ ಮಾಡಿಸ್ಬೇಕು ಅನ್ಕೊಂಡ್ರೋ ನನ್ಗಂತೂ ಅರ್ಥ ಆಗ್ತಿಲ್ಲ. ಪಾಪ, ರಿಸಲ್ಟ್ಸ್ ನೆಗೆಟಿವ್ ಬಂದ್ರೆ ಎಲ್ರೂ ಮುಂದೆನೂ ಬೇಜಾರಾಗುತ್ತೆ ಅಂತ ಹಾಗೆ ಮಾಡ್ಬೇಕು ಅನ್ಕೊಂಡ್ರೇನೋ. ಇದ್ರಲ್ಲಿ ಬೇಜಾರ್ ಮಾಡ್ಕೊಳ್ಳೋ ಅಂತದ್ ಏನಿದೆ? ಶಿವನ್ನೇ ಹೊರತಾನೆ, ಮಗುನ್ ಹೊರಲ್ವಾ? ಆ ಶಿವ ಸಣ್ಣಗೆ ನಂತರ ಇದ್ದಿದ್ರೆ ಎಷ್ಟು ದೂರ ಬೇಕಾದ್ರೂ ಹೊರಬೋದು. ನಮ್ ಪುಟಿ ಹೇಗಿದ್ದಾಳೆ ಅಂತ ನೋಡಿದ್ಯಲ್ಲ? ಭೂಮಿನ ಗೋಲಿ ಬಜಿ ಅನ್ಕೊಂಡು ನುಂಗೇ ಬಿಡ್ತಾಳೆ. ಮಾವ, ದೃಷ್ಟಿ ಹಾಕ್ಬಿಡಿ, ನನ್ ಮುದ್ದು ಮಗುಗೆ ಜ್ವರ ಬಂದ್ಬಿಡುತ್ತೆ. ಎತ್ತು ಸಿದ್ಧವಾಗಿದೆ. ಗಾಯತ್ರಿ, ಸವಾರಿ ಮಾಡಮ್ಮ. ಹುಷಾರು ಚಿಕ್ಕಪ್ಪ. ಏನು ಆಗಲ್ಲಮ್ಮ, ಪಕ್ಕದಲ್ಲಿ ನಾನೇ ಇರ್ತೀನಿ. ಪುಟಿ, ಆನೆ ಬಂತಂದ ಆನೆ, ಯಾವೂರಾನೆ? ವಿಜಾಪುರದಾನೆ. ಇಲ್ಲಿಗ್ಯಾಕೆ ಬಂತು? ಹಾದಿ ತಪ್ಪಿ ಬಂತು ಬಂತು. ಹೈ 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 ಹೈ. ಏನ್ ಇಷ್ಟ ಬೇಗ ಬಂದ ಇವನು? ಅಯ್ಯೋ, ಎಲ್ಲಿದ್ದೀರಾ ಮಾಮ್? ಎಲ್ಲಿದ್ದೀರಾ? ಹೈ 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 ಹೈ. ಏನ್ ಬಂದಿದೆ? ನೀವೇ ನೋಡಿ ಮೇಡಮ್. ಆ ಹಾಳೆನ ನೋಡ್ತಿದ್ದ ಹಾಗೆ ನಿಮಗೆ ಗೊತ್ತಾಗ್ಬಿಡುತ್ತೆ ಮಾತೆ. ಆ ರಿಪೋರ್ಟ್ ಎಲ್ಲಿ ಕೊಡಿ, ನಾನ್ ನೋಡ್ತೀನಿ. ಎಲ್ಲ ಇಂಗ್ಲಿಷ್ ಅಲ್ಲೇ ಇರುತ್ತೆ. ಪಾಸಿಟಿವ್ ನೆಗೆಟಿವ್ ಅಂತ ಗೊತ್ತಾಗಲ್ವಾ? ಹೇಳಿ. ಪ್ಲಸ್ ಮೈನಸ್ ಅಂತ ಅವಳಿಗೆ ಹೇಳಕ್ ಬರಲ್ವಾ? ನನ್ಗದೆಲ್ಲ ಚೆನ್ನಾಗ್ ಗೊತ್ತಾಗತ್ತೆ ಅತ್ತೆ. ಮೇಡಮ್, ಪರವಾಗಿಲ್ಲ, ಕೊಡಿ. ಒಂದ್ ನಿಮಿಷ, ಗಾಯತ್ರಿ ಪುಟಿನ ನಾನು ಎತ್ಕೋತೀನಿ. ಇವಳು ನೈನಿ ಅದಕ್ಕೆ ಮಗುನೆ ಅಂತ ಗೊತ್ತಾದ್ರೆ
ನನ್ ಕೈಯಾರೆ ವಿಶಾಲ್ ಬ್ರೋ ಕೈಗೆ ಈ ಮುದ್ದು ಮಗುನ ಕೊಡ್ತೀನಿ. ಯಾಕೋ ಇಷ್ಟೊಂದು ಬಿಲ್ಡಪ್? ಅವತ್ತು ಗಾನವಿನ ಕೊಟ್ಟ ಹಾಗೆ ಈಗ ಗಾಯತ್ರಿನ ಕೊಡ್ಬೇಕು ಅನ್ಕೊಂಡಿದ್ದಾನೆ. ಐಡಿಯಾ ಚೆನ್ನಾಗಿದೆ ವಿಕ್ರಾಂತ್, ನೋಡೋಕ್ಕೂ ಚೆನ್ನಾಗಿರುತ್ತೆ. ಒಂದ್ ವೇಳೆ ಇಲ್ಲ ಅಂತ ಗೊತ್ತಾದ್ರೆ? ನನ್ ತಂಗಿ ನೈನಿಗೆ ಕೊಟ್ಬಿಡ್ತಾನೆ. ಮಗು ಗಾಯತ್ರಿ ಅತ್ತೆ ಹೌದೋ ಇಲ್ವೋ ಅನ್ನೋದು ಅನಾವಶ್ಯಕ. ಅನುಮಾನ ಕ್ಲಿಯರ್ ಮಾಡ್ಕೊಳ್ಳೋದು ಒಳ್ಳೇದೇ ಅಲ್ವಾ? ಇವಾಗ ಅದನ್ನೇ ಮಾಡಿದ್ದಾರೆ. ಸುಮ್ನಾ ಇನ್ನೂ ಆ ರಿಪೋರ್ಟ್ನ ಕೈಯಲ್ಲೇ ಯಾಕೆ ಇಟ್ಕೊಂಡಿದ್ಯಾ? ಏನಿದೆ ನೋಡ್ಬಿಟ್ಟು ಹೇಳು. ಸರಿ ಅಕ್ಕ. ಓ, ದೊಡ್ಡಮ್ಮನೆ ಅನ್ನೋ ರಿಸಲ್ಟ್ ಬರ್ಲಿ ಅಂತ ವಿಶಾಲ್ ಬ್ರೋ ಅವ್ರ ಅಮ್ಮನ ಫೋಟೋ ಕಡೆ ನೋಡ್ಕೊಂಡು ಬೇಡ್ಕೋತಾ ಇದ್ದಾನೆ. ನೋಡಿದ್ರ ಮಾಮ್? ಪ್ರೀತಿ ಇರತ್ತಲ್ವೋ? ವಿಶಾಲಾಕ್ಷಮ್ಮ ತಾಯಿ, ನನ್ನ ಅನುಮಾನಕ್ಕೆ ಒಂದು ಕೊನೆ ಹಾಡಮ್ಮ. ಸುಮ್ಮನಮ್ಮ ಮುಖ ಯಾಕತ್ರ ಮಾಡ್ಕೊಂಡ್ಲು? ಏನಾಯ್ತಮ್ಮ? ಈ ಪಾಪು ಆಗ ನನ್ನ ಆಸೆನೂ ನೆರವೇರತ್ತೆ, ನನ್ ಕಷ್ಟನೂ ಕೊನೆ ಆಗತ್ತೆ, ನನ್ ಕನ್ಸು ನಿಜ ಆಗತ್ತೆ. ಅರ್ಥ ಆಯ್ತಾ? ಟೈಮ್ ಆಯ್ತು. ಎಲ್ಲಿ ಅನಾಗ್ರಹವು ಬಂದೇ ಇಲ್ಲ ಇಷ್ಟೊತ್ತಾದ್ರೂ. ನಾಗರಾಜ, ನನ್ಗೇನು ಮಾಡ್ಬೇಡ. ನಾನ್ ನಿಂಗೇನು ಮಾಡಿಲ್ಲ. ನನಗ್ ಮಕ್ಳಾಗ್ಬೇಕು ಅಂತ ನಮ್ ನೈನಕ್ಕಂಗೂ ಆಸೆ ಇದೆ. ನಾನ್ ಖುಷಿಯಾಗಿರ್ಬೇಕು ಅಂತ ಬೇಡ್ಕೊಳ್ಳೋದ್ರಲ್ಲಿ ನಮ್ಮ ಅಕ್ಕನೇ ಮುಂದಿರ್ತಾಳೆ. ಆ ಮಾತ್ ನಿಜ ಆಗ್ಲಿ ಅಂತ ಕೃಷ್ಣ ಕಲ್ ಜೊತೆ ಹೀಗ್ ಮಾತಾಡ್ತಿದ್ದೆ. ನಾನೇನ್ ಬಚ್ಚಿಡ್ತೀನಿ ಯಜಮಾನ್ರೆ, ಯಾವ್ದೋ ಹಳೆ ಬಟ್ಟೆನ ಒಳಗಿಡ್ತಿದ್ದೆ. ಆ ಥರ ಬಟ್ಟೆನ ನೀನು ಹಾಕೊಳ್ಳಲ್ವಲ್ಲ? ಆ ಥರದ್ದು ಅಂದ್ರೆ? ಮಾಡರ್ನ್ ಡ್ರೆಸ್ಸಸ್, ಸಖಿ ಹಾಕೋತಾಳಲ್ಲ ಆ ಥರ ಬಟ್ಟೆಗಳು. ಸರಿ, ಸುತ್ತಿ ಬಳಸಿ ಯಾಕೆ ಮಾತಾಡ್ಬೇಕು? ಅದು ಸಖಿ ಬಟ್ಟೆನೆ. ನೀನ್ ಯಾಕೆ ಆ ಬಟ್ಟೆಗಳನ್ನೆಲ್ಲ ಬ್ಯಾಗಲ್ಲಿ ಇಡ್ತಾ ಇದೀಯಾ? ಅವಳು ಬಂದಾಗ ವಾಪಸ್ ಕೊಡ್ಬೋದಲ್ಲ ಅಂತ. ಅವಳು ಬರಲ್ಲ, ಅವಳನ್ನ ಕರ್ಕೊಂಡ್ ಬರ್ಬೇಕು. ಯಾರು? ನೀನೇ. ಎಲ್ಲಿಂದ? ನೀನ್ ಬಚ್ಚಿಟ್ಟಿದೀಯಲ್ಲ ಆ ಜಾಗದಿಂದ.
ಯಜಮಾನ್ರೆ, ನೀವೇನ್ ಮಾತಾಡ್ತಿದ್ದೀರೋ ನನಗೆ ಅರ್ಥ ಆಗ್ತಿಲ್ಲ. ನಾನು ಅವಳ ಬಟ್ಟೆನ್ ಮಾತ್ರ ಎತ್ತಿಡ್ತಿದ್ದೆ. ಅವಳನ್ನೇ ನಾನು ಬಚ್ಚಿಟ್ಟಿರೋ ಹಾಗೆ ನೀವ್ಯಾಕೆ? ಇಲ್ಲದೆ ಹೋದ್ರೆ ಹೀಗೆ ಯಾಕೆ ಮಾಡ್ತೀಯ? ನೀವ್ ತಪ್ಪು ತಿಳ್ಕೊಂಡಿದ್ದೀರಾ. ಸಖಿ ಲಗೇಜು ತುಂಬಾ ಏನಿಲ್ಲ. ಅವಳೇ ಎತ್ಕೊಂಡು ಹೋಗಿದ್ದಾಳೋ, ಅವಳಿಗೆ ಗೊತ್ತಿರೋರು ಅದನ್ನ ಎತ್ಕೊಂಡು ಹೋಗಿದಾರೋ ನನಗೆ ಗೊತ್ತಿಲ್ಲ. ಆದ್ರೆ ಇರೋ ಬಟ್ಟೆಗಳು ನನಗ್ ಸಿಕ್ಕಿದ್ದಕ್ಕೆ ಭದ್ರವಾಗಿ ಎತ್ತಿಡೋಣ ಅಂತ ಬ್ಯಾಗಲ್ಲಿ ಇಡ್ತಿದ್ದೆ ಅಷ್ಟೇ. ಹೌದಾ? ಮತ್ತೆ ಇನ್ಸ್ಪೆಕ್ಟರ್ ಯಾಕೆ ಆ ರೀತಿ ಹೇಳಿದ್ರು? ಏನ್ ಹೇಳಿದ್ರು? ಸಖಿ ಈ ಮನೇಲಿರೋರು ಕಸ್ಟಡಿಯಲ್ಲೇ ಇದ್ದಾಳೆ ಅಂತ, ಅವಳಿಗೆಲ್ಲ ವ್ಯವಸ್ಥೆನ ನಿಮ್ಮವರೇ ನೋಡ್ಕೋತಿದ್ದಾರೆ ಅಂತ ಅವತ್ತು ಇನ್ಸ್ಪೆಕ್ಟರ್ ಹೇಳಿದ್ರಲ್ಲ. ಆಶ್ಚರ್ಯವಾಗಿದೆ ಯಜಮಾನ್ರೆ, ಅಂತ ಅಗತ್ಯ ಯಾರಿಗಿರುತ್ತೆ? ಅದೇ ನನಗೂ ಗೊತ್ತಾಗ್ತಿಲ್ಲ ನಾನಿ. ಯುಗಾದಿ ಹಬ್ಬದ ಪ್ರಯುಕ್ತ ಗಾನವಿ ಮತ್ತೆ ಗಾಯತ್ರಿ ಇಬ್ರು ನಮ್ಗಿಂತ ಮುಂಚೆ ರೆಡಿ ಆಗಿದ್ದಾರೆ ವಿಶಾಲು. ನಾವ್ ರೆಡಿಯಾಗಿ ಹಾಲಿಗೆ ಬಂದ್ರು ಹೆಂಗಸರು ಮಾತ್ರ ಇನ್ನೂ ಬಂದಿಲ್ಲ ಮಾವ. ಗೊತ್ತಲ್ಲ ವಿಶಾಲು. ಡಮ್ಮಕ್ಕ ಬಂದ್ಲಲ್ಲ. ಡಮ್ಮಕ್ಕ ಹೆಣ್ಣಲ್ಲ, ಆಡ್ಸೋರು. ಡಮ 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 ಡಮ್ಮೋ ಡಮ್ಮ. ಅಯ್ಯೋ ಸದ್ಯ ನೀನ್ ಮನುಷ್ಯನೇ ಅಲ್ಲ ಅಂತ ಅನ್ಲಿಲ್ವಲ್ಲ? ಖಂಡಿತ ಅಲ್ಲ ಮರಿ, ನಾನೊಬ್ಬ ದಷ್ಟ ಪುಷ್ಟ ಎತ್ತು. ನನ್ಗಿದೆ ಗೊತ್ತು, ಅದನ್ನೇ ತಾನೇ ಹೇಳ್ತಿರೋದು. ವಲ್ಲಭ ಅವ್ರೇನೋ ತಮಾಷೆ ಮಾತಾಡ್ತಿದ್ದಾರೆ ಬಿಡ. ಆಹಾ, ಸಾಕ್ಷಾತ್ ದೇವತೆಯರ ಹಾಗೆ ಮೂವರು ಬಂದ್ರು. ಅಂಬಾ ಅಂತ ಕೂಗಬೇಕು ಅನ್ನಿಸ್ತಿದೆ. ನೀನ್ ಅಮ್ಮ ಅಂತ ಕರೆಯೋದಲ್ಲ, ನಾನ್ ಅಮ್ಮ ಆಗ್ಬೇಕು. ಇವತ್ತು ಎಲ್ರು ಬಾಯಲ್ಲೂ ಅದೇ ಮಾತು. ನೀವೇನ್ ಮಾತಾಡ್ತಿದ್ದೀರೋ ನಿಮ್ಗೆ ಅರ್ಥ ಆಗ್ಬೇಕು. ಮಾಮ್, ನನ್ ಹೆಂಡತಿ ಮಾಡಿರೋ ಅಡ್ಗೆನ್ ತಿಂದಿದ್ದಾರೆ ಅಂತ ನನಗ್ ಡೌಟು. ಇನ್ನೂ ತಿಂದಿಲ್ಲ, ಇವಾಗ ತಿಂತಾರೆ. ಏನ್ ಮಾಡಿದ್ಯೆ? ಯುಗಾದಿ ರಾಯ್ತ. ಜೀವನದಲ್ಲಾಗೋ ಅನುಭವಗಳನ್ನು ಸೂಚಿಸೋ ಷಡ್ರುಚಿಗಳ ಸಮ್ಮೇಳನ ರಾಜ. ನೈನಿ ಮನಸ್ ತರ ಇರೋ ಬೆಲ್ಲದ ಚೂರು, ವಿಶಾಲ್ ನಂಬಿಕೆ ತರ ಇರೋ ಉಪ್ಪು, ನಿಮ್ಮ ಅಮ್ಮನ್ ಯೋಚನೆ ತರ ಇರೋ ಬೇವಿನ ರಸ, ಏಯ್ ನಿಮ್ ಹಾಗೆ ಇರೋ ಹುಣಸೆ ಹುಳಿ, ವಿಕ್ರಾಂತ್ ಪರಿಸ್ಥಿತಿ ತರ ಇರೋ ಹುಳಿಯಾದ ಮಾವಿನಕಾಯಿ, ಸಿಡಕು ಮೂತಿ ಇರೋ ಸುಮ್ನಾ ತರ ಖಾರವಾಗಿರೋ ಖಾರದ ಪುಡಿ ಹಾಕಿ ಎಲ್ಲ ಸೇರಿಸಿ ಮಿಕ್ಸಿಗೆ ಹಾಕಿ ರಾಯ್ತ ರೆಡಿ ಮಾಡಿದೀನಿ. ಕೈ ಕೊಡಿ, ಹಾಕ್ತೀನಿ. ತಿನ್ಬೋದಾ? ಹಬ್ಬದ ದಿವಸ ಸತ್ರು ಪುಣ್ಯನೇ ಅತ್ತೆ. ಅದೇ ಮಾಮ್, ಸಖಿ ಮಾಡಿ ತ್ಯಾಗದಿಂದ ತಾನ್ ಅಡ್ವಾಂಟೇಜ್ ತಗೊಂಡು ತಾಯಿ ಆಗ್ತಿರೋದಕ್ಕೆ ನೀವು ಅಪಾರ್ಥ ಮಾಡ್ಕೋತಿಲ್ಲ ತಾನೇ ಅಂತ ಅನುಮಾನನ ಎಕ್ಸ್ಪ್ರೆಸ್ ಮಾಡ್ತಾ ಇದ್ದಾಳಷ್ಟೇ. ಹುಚ್ಚ ಹುಡ್ಗಿ, ನೀನ್ ತಗೊಂಡಿರೋ ರಿಸ್ಕ್ ಅನ್ನ ನೆನೆಸ್ಕೊಂಡ್ರೆ ನೀನೆಂತ ಸಾಹಸ ಮಾಡಿದ್ಯಾ ಅಂತ ಗೊತ್ತಾಗತ್ತೆ. ಏನಾದ್ರೂ ವ್ಯತ್ಯಾಸ ಆಗಿದ್ದಿದ್ರೆ ನಿನ್ ಪ್ರಾಣಕ್ಕೆ ಅಪಾಯ ಆಗಿರೋದು. ಆದ್ರೆ ನಿಮ್ಮಕ್ಕನ್ ತರ ನೀನ್ ಕೂಡ ಕೋಟ್ಯಾಧಿಪತಿ ಆಗ್ಬೇಕು ಅಂತ ಗುರಿ ಇಟ್ಕೊಂಡಿದ್ಯಲ್ಲ, ಅದೇ ನನ್ಗಿಷ್ಟ ಆಗಿರೋದು. ಐ ವಿಶ್ ಯು ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಅತ್ತೆ. ಅನ್ಕೊಂಡೆ ನೀವೆಲ್ರೂ ಇಲ್ಲೇ ಇರ್ತೀರಾ ಅಂತ. ಏಯ್, ಇವಳ ರೂಮ್ಗೆ ನಾನ್ ಬರ್ಬಾರ್ದಾ?
ರೂಮಲ್ಲಿ ಬಂದ್ರೆ ಪರವಾಗಿಲ್ಲ ಅತ್ತೆ, ಜೀವನದಲ್ಲಿ ಬಂದ್ರೇನೆ ಪ್ರಾಬ್ಲಮ್ಮು. ಏಯ್ ನಮ್ಮ ಮಾಮ್ ಬೇರೆಯವ್ರ ಜೀವನ ಕಾಪಾಡ್ತಾರ ಕಣೆ. ಯಾವ್ದಾದ್ರು ಆಶ್ರಮನ್ ಶುರು ಮಾಡಿ ಅಲ್ಲಿ ಯಾಕೆ ಎಲ್ರನ್ನೂ ಕರ್ಸಿ ಅವ್ರನ್ನ ನಿಮ್ಮಮ್ಮ ನೋಡ್ಕೋತಿಲ್ಲ? ಏಯ್, ಏನಿದು ವ್ಯಂಗ್ಯ? ಮಾಮ್, ನೀವು ದೊಡ್ಡವರಾಗಿ ಯಾಕೆ ಈ ಥರ ಮಾಡಿದೆ ಅಂತ ಸುಮ್ಮನೆ ಕ್ವಶನ್ ಮಾಡೋದ್ ಬಿಟ್ಟು ಸಮಾಧಾನ ಮಾಡಕ್ ಬಂದಿದ್ದೀರಾ? ಏಯ್, ಸುಮನನ್ ಮೇಲೆ ನನಗ್ ಪ್ರೀತಿ ಇಲ್ಲ ಅಂತ ಅನ್ಬೇಡ. ಇವಾಗ ಹುಡ್ತಾ ನಿಮಗೆ ಪ್ರೀತಿ? ಆಸ್ತಿ ಸಿಗುತ್ತೆ ಅಂತ ಅಲ್ವಾ ನೀವು ಪ್ರೀತಿ ತೋರಿಸ್ತಾ ಇರೋದೀಗ? ನೋಡುತ್ತೀಯ ಸುಮನ ಹೇಗ್ ಮಾತಾಡ್ತಿದ್ದಾನೆ? ನೀನ್ ನನ್ಗೇನಾದ್ರೂ ಲಾಭ ತರೋ ತರ ಮಾಡ್ಬೇಕು ಅಂತ ನಾನೇನಾದ್ರೂ ನಿನ್ನ ಹತ್ರ ಕೇಳಿದ್ನಾ? ಇಲ್ಲ ಅತ್ತೆ. ಕೇಳಿದ್ರೆ ಕೊಡಲ್ಲ ಅಂತ ಹೇಳ್ತಾಳ ಮಾಮ್ ನನ್ನ ಆದ್ನಿ. ಕೇಳ್ದೆ ಇದ್ರು ಕೊಡ್ತೀನಿ ಬಾವಾ. ಮೊದ್ಲು ಆಸ್ತಿ ಬರ್ಲಿ. ಹಲೋ ಸುಮನಾ, ಇವತ್ತಿನ ತರ ತಲೆ ಸುದ್ ಬೀಳೋದಲ್ಲ, ಕಾಲ ಕೂಡ ಕಳಿಬೇಕು. 9 ತಿಂಗಳು ತುಂಬಿ ನಿನಗ್ ಹೆರಿಗೆ ಆದ್ಮೇಲೆನೆ ದುಡ್ಡಿನ ಮೂಟೆ ನಿನ್ ಕೈಗೆ ಸೇರೋದು. ದುಡ್ಡಿಗೋಸ್ಕರ ಏನ್ ಬೇಕಾದ್ರೂ ಮಾಡಕ್ ಹೆಸ್ತಾ ಇರೋ ನಿನ್ನಂತವ್ರು ನೋಡಿದ್ರೆ ನನ್ಗೆ ಅಸಹ್ಯ ಅನಿಸ್ತಾ ಇದೆ. ಏಯ್, ಕಾಲ ಹಾಗಿದೆ. ಅಭ್ಯಾಸ ಆಗ್ಲಿಲ್ಲ ಅಂದ್ರೆ ಮೊದ್ಲೇ ಅರ್ಥ ಮಾಡ್ಕೋಬೇಕು. ನೀನೇನು ಕಷ್ಟ ಪಡ್ಲಿಲ್ವಲ್ಲ? ನಾವು ಅನ್ಕೊಂಡ್ರೆ ಅದು ಇನ್ನೊಂದು ಆಗ್ತಿರುತ್ತೆ ಇಂಥ ಕೇಸಸ್ ಅಲ್ಲಿ. ಅತ್ಯಾಸ ಇರೋರ್ಗೆ ಅವ್ರು ಅನ್ಕೊಂಡಿದ್ದೆಲ್ಲ ನಿಜ ಆಗ್ಬೋದು. ವಿಶಾಲು, ನಿನ್ ಕಷ್ಟಾರ್ಜಿತಾನ ತನ್ ಪಾಲ್ ಮಾಡ್ಕೊಳ್ಳೋದಿಕ್ಕೆ ಹೀಗ್ ಮಾಡಿರ್ಬೇಕು. ಆಸ್ತಿ ಕೊಡೋದಕ್ಕೆ ನನಗೇನು ಪ್ರಾಬ್ಲಮ್ ಇಲ್ಲ ಮಾವ, ಆದ್ರೆ ಒಂದಾದ್ಮೇಲೆ ಒಂದು ಕೆಟ್ಟ ಯೋಚನೆಗಳು ಬಂದ್ರೆ ಹುಟ್ಟೋ ಮಕ್ಕಳ ಮೇಲೂ ಕೂಡ ಆ ಪ್ರಭಾವ ಬೀರುತ್ತಲ್ವಾ? ಕರೆಕ್ಟೇ. ಆದ್ರೆ ಯಾರ ಮಾತನ್ನ ಕೇಳ್ತಾಳೆ ಸೋಮನಮ್ಮ? ಏನಾದ್ರೂ ಹೇಳಿದ್ವಿ ಅನ್ಕೋ, ನಿಮ್ ತರ ನಾವು ಮಕ್ಕಳು ಮರಿ ಇಲ್ದೇ ಇರ್ಲಿ ಅಂತ ಹೀಗ್ ಬೇಡದಿರೋ ಸಲಹೆ ಕೊಡ್ತೀರಾ ಅಂತ ನಮ್ಮೇಲ್ ಕೋಪ ಮಾಡ್ಕೋಬಹುದು. ನೀವೇನು ಹೇಳ್ಬೇಡಿ ಚಿಕ್ಕಪ್ಪ. ಈಗ ಪ್ರೆಗ್ನೆಂಟ್ ಆದ ತಕ್ಷಣ ನಾಳೆನೆ ಡೆಲಿವರಿ ಆಗಲ್ಲ. ತುಂಬಾ ತಿಂಗಳು ಕಾಯ್ಬೇಕಾಗತ್ತೆ ಅಂತ ಅವಳಿಗೂ ಗೊತ್ತಿದೆ. ಒಂದ್ಸಲ ಹೆರಿಗೆಲೆ ಮಗುನ ಕಳ್ಕೊಂಡ್ಲು. ಈಗ ಇನ್ನೊಬ್ರ ಸಹಾಯದಿಂದ ತನ್ನ ಕನ್ಸನ್ನ ಸುಮನ ನನ್ಸ್ ಮಾಡ್ಕೋತಾ ಇದ್ದಾಳೆ. ಮಗು ಹುಟ್ಟೋವರೆಗೂ ಅಪಾಯದಿಂದ ತನ್ನನ್ನ ಕಾಪಾಡ್ಕೋತಾನೆ ಇರ್ಬೇಕು ಸುಮನ. ಅಷ್ಟು ರಿಸ್ಕ್ ತಗೋತಿರುವಾಗ ಕಷ್ಟನೇ ಅಲ್ವಾ ನೈನಿ? ಅದಕ್ಕೆ ನನ್ನ ತಂಗಿ ಗೊತ್ತಾಗ್ದಿರೋ ಹಾಗೆ ಇನ್ಶೂರೆನ್ಸ್ ಮಾಡಿಸಿದೀನಿ. ಏನಾದ್ರೂ ಎಮರ್ಜೆನ್ಸಿ ಬಂದ್ರೆ ವಿಕ್ರಾಂತ್ ಅವ್ರಿಗೆ ದುಡ್ಡು ಸೇರುತ್ತೆ. ಏನ್ ಹೇಳ್ತಿದ್ದೀನಿ? ಅಷ್ಟೇ. ನನ್ನ ತಂಗಿ ತಾಯಿ ಅಂತ ಕರೆಸ್ಕೊಳ್ಳೋ ಸಂಭ್ರಮದಲ್ಲಿ ಸ್ವರ್ಗಕ್ಕೆ ಹೋಗಿ ಅಪ್ಪ ಅಂತ ಚಿಕ್ಕ ವಯಸ್ಸಲ್ಲೇ ನಮ್ಮಿಂದ ದೂರ ಆಗಿರೋ ನಮ್ಮ ತಂದೆನ ಮಾತಾಡಿಸ್ತಾಳೋ ಕಾಲನೇ ನಿರ್ಧಾರ ಮಾಡುತ್ತೆ. ನೀನ್ ಈ ತರ ಯಾಕಮ್ಮ ಮಾತಾಡ್ತಿದ್ಯಾ? ನಿನ್ ತಂಗಿ ಗಂಡನ್ ಬಗ್ಗೆ ಯೋಚಿಸ್ಕೊಂಡು ನಿನ್ ಸ್ವಂತ ತಂಗಿ ಬಗ್ಗೆನೇ ಯೋಚನೆ ಮಾಡ್ತಾ ಇಲ್ಲ. ಅವಳು ಚೆನ್ನಾಗಿರ್ಬೇಕು ಅಂತ ನನಗೂ ಇದೆ ಚಿಕ್ಕಪ್ಪ. ಆದ್ರೆ ಅದಕ್ಕೆ ಅವಳು ಬದುಕಿರ್ಬೇಕು ಅಲ್ವಾ ಚಿಕ್ಕಪ್ಪ? ನೈನಿ, ನಿನಗೆ ಸುಮನಾಗ ಏನಾದ್ರೂ ಆಗುತ್ತೆ ಅಂತ, ಐ ಮೀನ್ ಅವಳಿಗೇನ ಅಪಾಯ ಬರುತ್ತೆ ಅಂತ 6th ಸೆನ್ಸಲ್ಲಿ ಗೊತ್ತಾಯ್ತಾ? ಇಲ್ಲ. ನೈನಿ, ನಿಜ ಹೇಳು. ಹಾಗೇನಾದ್ರೂ ನಿನಗೆ ಮೊದಲೇ ಗೊತ್ತಾಗೋ ಹಾಗಿದ್ರೆ ಸುಮನನ್ನ ಕಾಪಾಡ್ಕೊಳ್ಳೋಣ. ವಿಕ್ರಾಂತ್ಗೆ ಕೋಟಿಗಟ್ಟಲೆ ದುಡ್ಡು ಬರೋದಕ್ಕೆ ಇನ್ಶೂರೆನ್ಸ್ ಮಾಡೋದು ಅಂತಂದ್ರೆ ಅದು ಖುಷಿ ಪಡೋ ಅಂತ ವಿಚಾರ ಅಲ್ಲ. ಅವನ್ ಲೈಫ್ ಪಾರ್ಟ್ನರ್ ಪ್ರಾಣನ ಪಣಕ್ಕಿಟ್ಟಂಗಾಗುತ್ತೆ ಅದು. ಅದಕ್ಕೆ ಕೇಳ್ತಿರೋದು. ಹೌದಮ್ಮ, ನೀನ್ ಹೇಳಿದ್ದೆಲ್ಲ ನಿಜ ಆಗತ್ತೆ. ಸುಮ್ಮನೆ ನಮಗೇನು ಆಗಲ್ಲ ತಾನೆ?
ಭೂಮಿಯಲ್ಲಿ ಹೋರಿ ಎಂದು ಹಾರಿದಂತೆ, ಮಾರಮ್ಮನ ಜಾತ್ರೆಯಲ್ಲಿ ಪೋತರಾಜ ಊಗಿದಂತೆ, ಕಚ್ಚೆ ಪಂಚೆ ಉಟ್ಟಿಕೊಂಡು ದೊಣ್ಣೆ ವರಸಿ ಮಾಡಿದಂತೆ, ಮರದ ನೆರಳ ಮರಳಿನಲ್ಲಿ ಪಡ್ಡೆ ಗುಂಪು ಕೂಡಿದಂತೆ, ಮೆಕ್ಕೆಜೋಳ ರೊಟ್ಟಿಯಲ್ಲಿ ಕೆಂಪು ಗೊಜ್ಜು ಬೆರೆಸಿದಂತೆ, ನಮ್ಮಾಟ ನೋಡು ನಮ್ಮಾಟ ನೋಡು ನಮ್ಮಾಟ ನೋಡು, ನಾಟು 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 ಹಳ್ಳಿ ನಾಟು, ನಾಟು 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 ಊರ ನಾಟು, ನಾಟು 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 ಖಾರ ಮೆಣಸಿನಂತೆ ಬಾರಿಗಾಟು, ನಾಟು 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 ಬಿಚ್ಚೆಗತ್ತಿಯಂತೆ ವೀರ ನಾಟು, ನಾಟು 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 ನಾ. ಅಷ್ಟಕ್ಕೂ ಇವ್ರಿಗೆ ಏನಾಗಿದೆ? ಆಸ್ಕರ್ ಅವಾರ್ಡ್ ಬಂತು ಅಂತ ಎಲ್ರು ಖುಷಿಯಾಗಿದ್ದಾರೆ ಅತ್ತೆ. ನಮ್ ಮನೆಗೆ ಏನಾದ್ರೂ ಬರುತ್ತಾ? ದೇಶಕ್ ಬಂದಿರೋದಿಕ್ಕೆ ಇವ್ರು ಹೀಗಾಡ್ತಿದ್ದಾರೆ. ನಮ್ಮಾಟ ನೋಡು ನಮ್ಮಾಟ ನೋಡು ನಮ್ಮಾಟ ನೋಡು, ನಾಟು 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 ಹಳ್ಳಿ ನಾಟು, ನಾಟು 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 ಊರ ನಾಟು, ನಾಟು 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 ದೊಡ್ಡ ಹಾರಿಯಂತೆ ಗಟ್ಟಿ ನಾಟು, ನಾಟು 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 ಹುಚ್ಚು ಕುದುರೆಯಂತೆ ಕೆಚ್ಚ ನಾಟು, ನಾಟು 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 ಹಳ್ಳಿ ನಾಟು, ನಾಟು 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 ಊರ ನಾಟು, ನಾಟು 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 ಖಾರ ಮೆಣಸಿನಂತೆ ಬಾರಿಗಾಟು, ನಾಟು 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 ಬಿಚ್ಚೆಗತ್ತಿಯಂತೆ ವೀರ ನಾಟು. ಇವನಪ್ಪ ಆಗ್ಲೇ ಯಾಕೆ ಫೋನ್ ಮಾಡ್ದ ಅಂತ ಗೊತ್ತಿಲ್ಲ, ಮನೆಗ್ ಬಂದು ಇವ್ರ ಜೊತೆ ಸೇರಿ ಡ್ಯಾನ್ಸ್ ಮಾಡ್ತಿದ್ದಾನೆ. ಏಯ್, ಬಾರೋ ಇಲ್ಲಿ. ಇರಿ ಮಾಮ್, ಡ್ಯಾನ್ಸ್ ಮಾಡ್ತಿದ್ದೀನಿ. ನೀ ಒಳ್ಳೆ ಸೂಪರ್ ಶಿವ, ಸಖತ್ತಾಗಿ ಹಾಡ್ದೆ. ಥ್ಯಾಂಕ್ ಯು ಥ್ಯಾಂಕ್ ಯು. ನೈನಿ ಮಗನ್ ಕೊಡು. ಎಷ್ಟೋ ದಿನ ಆದ್ಮೇಲೆ ನಾವೆಲ್ಲರೂ ಸಂತೋಷವಾಗಿದ್ದೀವಿ. ಹೌದು ನೈನಿ, ನಮ್ ದೇಶದವ್ರಿಗೂ ಆಸ್ಕರ್ ಬಂದಿರೋದಕ್ಕೆ ಹೆಮ್ಮೆ ಆಗ್ತಿದೆ, ತುಂಬಾ ಖುಷಿ ಆಗ್ತಿದೆ. ಹಬ್ಬದ ದಿನ ನನಗ್ ನೀರು ತುಂಬಿದೆ ಅಂತ ಗೊತ್ತಾದ್ರೂನು ಇಷ್ಟು ಸಂತೋಷ ಪಡ್ಲಿಲ್ಲ ಅನ್ಸುತ್ತೆ. ನೀನ್ ದಿನ ನೀರ್ ತುಂಬ್ತೀಯ ಅಲ್ವಾ ಸುಮ್ನ? ಅವಳು ಹೇಳಿದ್ದು ಅವಳು ಹೊಟ್ಟೆಲ್ ಬೆಳಿತಾ ಇರೋ ಮಗು ಬಗ್ಗೆ ಕಣೆ. ಓ ಐ ಸಿ. ನಿನ್ ಸೀಮಂತಕ್ಕೆ ಇದಕ್ಕಿಂತ ಡಬಲ್ ಸ್ಟೆಪ್ಸ್ ಹಾಕ್ತೀವಿ ಸುಮ್ಮನಮ್ಮ. ಕೃಷ್ಣ ಕಲ್ನ ಹಾವು ತಪ್ಕೊಂಡಿದ್ದು ಈ ಡಮಕ ನೋಡ್ಬಿಟ್ಲಾ? ಯಾಕೆ ಮಾಮ್ ಹಾಗೆ ನೋಡ್ತಿದ್ದೀರಾ? ಓ, ನಿನ್ ಮಗ ಕಿಂಗ್ ತರ ಕಾಣಿಸ್ತಿದ್ದಾನ? ಹೇಳಿಲ್ವಾ ನಿಮ್ಗೆ ಶಾಕ್ ಆಗತ್ತೆ ಅಂತ? ನಿನ್ ಹಲ್ಲು ಉದುರ್ಸಿದ್ರೆ ನಿನ್ ಹೆಂಡತಿ ಮುಂದೆ ಇಲ್ಲಿ ಅವಮಾನ ಆಗತ್ತೆ ಅಂತ ಸೈಲೆಂಟ್ ಆಗಿದ್ದೀನಿ. ಇದೇನ್ ಮಮ್ ಇದು? ನನ್ನ ಹೊಗಳುತ್ತೀರಾ ಅನ್ಕೊಂಡ್ರೆ ಬೈತಾ ಇದ್ದೀರಲ್ಲ. ಮಾರಣ್ಣ ಸ್ವಾಮಿನ ಮನೆಗೆ ಯಾರಾದ್ರೂ ಕರ್ಕೊಂಡ್ ಬರ್ತಾರಾ? ಯೂಸ್ಲೆಸ್ ಫೆಲೋ. ಎಲ್ಲಿದ್ದಾರೆ ಅವರು? ಹೊರಗಡೆ ಇದ್ದಾರೆ. ಸರ್ಕ. ಮಾಮ್ ಮಾಮ್, ಐ ಆಮ್ ಕಮಿಂಗ್. ಅಯ್ಯೋ, ಎಲ್ಲಿಗ್ರಿ? ಏಯ್ ಸುಮ್ನಿರ, ನನ್ ಟೆನ್ಷನ್ ನನ್ಗಿಲ್ಲಿ. ಮಾಮ್, ದೊಡ್ಡ ಕೆಲ್ಸ ಇರೋರ್ ತರ ಹೋಗ್ತಿದ್ದಾರೆ. ಕಡ್ಡಿ ಕಿತ್ತಾಕೋ ಕೆಲ್ಸನೂ ಇರಲ್ಲ. ಇದ್ದಿದ್ರೆ ಚೆನ್ನಾಗಿರೋದು. ಆ ಕಡ್ಡಿನ ನಂದೀಶ್ ಏನಾದ್ರೂ ತಿಂತಿದ್ದ. ಕಡ್ಡಿ ಯಾಕೆ ತಿನ್ಬೇಕು? ನೈನೇ ಅದ್ಭುತವಾಗಿ ತಿಂಡಿ ಮಾಡಿದಳಲ್ಲ, ತಿನ್ನೋಣ ಬನ್ನಿ. ನಡೀರಿ. ನೈನಿ, ಅರ್ಜೆಂಟ್ ಫೋನ್ ಮಾತಾಡೋದಿದೆ. ಗಾಯತ್ರಿನ ಇಲ್ಲಿ ಕೊಡಿ ಯಜಮಾನ್ರೆ. ಪರವಾಗಿಲ್ಲ ಬಿಡು, 2 minutes ಬರ್ತೀನಿ. ನೀವ್ ಯಾವಾಗ ಬೇಕಾದ್ರೂ ತಿನ್ನಿ, ನಾನಂತೂ ಹೋಗ್ ತಿಂತೀನಿ. ಮೊದ್ಲೇ ನನ್ ಮೊದ್ಲಿನ ತರ ಅಲ್ಲ. ಈ ಮಾತು ಕೇಳಿದಾಗೆಲ್ಲ ನನ್ ಮೈ ಮೇಲೆ ಹಾವು ಹರಿದಾಗತ್ತೆ. ಮಾತಾಡಿದ್ದು ಹಾವೇ ಅಲ್ವಾ? ಡಮ್ಮು, ಮಾತ್ಗೋ ಹಾವು ಹಾವು ಅನ್ಬೇಡ ಪ್ಲೀಸ್. ಯಾಕಂದ್ರೆ ನಾನ್ ಗಂಡನ ನಾನು ಒಂದೊಂದ್ಸಲ ಹಾವು ಅಂತ ಕರಿತೀನಿ. ಓ, ಕಷ್ಟ ಸುಖ ಮಾತಾಡ್ತಾ ಟಿಫಿನ್ ಮಾಡೋಣ. ಬನ್ನಿ ಬನ್ನಿ ಬನ್ನಿ. ಬನ್ನಿ. ನಾಟು 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 ನಾಟು. ದಮ್ಮಕ್ಕ, ಮಾಮ್ ಹೇಗಿದ್ದಾರೆ ಮಾರಣ ಸ್ವಾಮಿ?
ಚೆನ್ನಾಗ್ ಕಾಣಿಸ್ತಾರೆ ಅಂತ ಹೇಳ್ಬಾರ್ದು ವಲ್ಲಭ. ಅವರು ಸ್ವಾಮಿಗಳು. ಓ ಕ್ಷೇಮವಾಗಿದ್ದಾರೆ ಅಂತ ಮಾತ್ರ ಹೇಳ್ಬೇಕು. ನಿತ್ಯ ತಪಸ್ಸು ಮಾಡೋ ನಾನು, ನನಗೀ ವೇಷಭೂಷಣ ಯಾಕೆ ತಿಲೋತ್ತಮ? ಕ್ಷಮಿಸ್ಬೇಕು ಸ್ವಾಮಿ, ಗೊತ್ತಿದ್ದೆ ತಪ್ಪು ಮಾಡ್ತಿದ್ದೀವಿ. ನೀವು ಮಹಾನ್ ಭಾವರು, ದೊಡ್ಡ ಮನ್ಸ್ ಮಾಡಿ ಅರ್ಥ ಮಾಡ್ಕೋತೀರಾ ಅಂತ ಅಂದ್ಕೊಂಡಿದ್ದೀನಿ. ಗಾಯತ್ರಿ ಅಕ್ಕ ಸುಮನನ್ ಹೊಟ್ಟೆಲ್ ಇದ್ದಾಳ ಇಲ್ವೋ ಅಂತ ಹೇಳಿದ್ರೆ ಸಾಕು. ಹಾಗೆ ಮತ್ತೊಂದ್ಸಲ ಕನ್ಫರ್ಮ್ ಮಾಡ್ಕೊಳ್ಳೋದಕ್ಕೆ ಗಾಯತ್ರಿ ಪಾಪುನ ಟೆಸ್ಟ್ ಮಾಡ್ಬೇಕು. ಸರಿ, ಹೊರಡೋಣವಾ? ಒಂದ್ ಸೆಕೆಂಡ್, ಒಂದ್ ಸೆಲ್ಫಿ ಪ್ಲೀಸ್. ಏ ಇಡಿಯಟ್, ಕೆಲ್ಸ ನೋಡು ಮೊದ್ಲು. ಸರಿ ಬನ್ನಿ ಸ್ವಾಮಿ. ಚಿಕ್ಕವರು ಅಂದ್ರೆ ಏಜಲ್ಲಿ, ಸೈಜಲ್ಲಿ ಅಲ್ಲ ರಾಜಾ. ಚಿಕ್ಕ ಮಕ್ಳಲ್ವಾ ವಲ್ಲಭ? ಓ ಚಿಕ್ಕ ಹುಡುಗ, ಹಾಸಿನಿ ಸುಪುತ್ರ ಬದ್ರಿನಾಥ. ನಯನಿ ಪುತ್ರಿಯರು ಗಾಯತ್ರಿ ಗಾನವಿ. ನಮ್ಮ ಅಕ್ಕಂಗ್ ಹೊಟ್ಟಿರೋದು ಆ ಗಾನವಿ ಮಾತ್ರ. ಗಾಯತ್ರಿನ ದತ್ತು ತಗೊಂಡಿರೋದು ಊರಿಗೆಲ್ಲ ಹೇಳ್ಬೇಕಾ? ಹೇಗಾದ್ರೂ ಸರಿ, ನಮ್ಮ ಮಕ್ಕಳೇ ಅಂತ ಹೇಳದ್ನಲ್ವ ಸುಮನ. ಸ್ವಾಮೀಜಿಗಳಿಗೆ ಕ್ಲಿಯರ್ ಆಗಿ ಹೇಳೋದು ಒಳ್ಳೇದು ಅಂತ ಬಾಬಾ. ಸರಿ ಬಿಡು, ಎಲ್ಲ ಹೇಳಿದಾರಲ್ಲ. ಮಿಕ್ಕಿದ್ದಿಬ್ರನ್ನು ಕರ್ಕೊಂಡ್ ಬನ್ನಿ ಅಂತೀರಾ ಸ್ವಾಮಿ? ಅವ್ರಿನ್ನೂ ಎದ್ದಿಲ್ಲ ಅತ್ತೆ. ಪರವಾಗಿಲ್ಲ, ನಿನ್ನ ಹತ್ರ ಈ ಚಿಕ್ಕ ಮಗು ಗಾಯತ್ರಿ ಇದ್ದಾಳಲ್ಲ. ತಿಲೋತ್ತಮ, ಈ ಹೂ ತಗೊಂಡು ಆ ಮಗು ಕೈ ಹಿಡಿದು ಅದನ್ನ ಅಂಗೈ ಸುತ್ತಲೂ ತಾಕ್ಸಿ, ಅದಾದ ನಂತರ ಹೂನ ಕೈಗಿಡು. ಎಲ್ಲ ಒಳ್ಳೇದೇ ಆಗತ್ತೆ. ಆಗ್ಲಿ ಸ್ವಾಮಿ. ನೀವಿಂಥದ್ದೇನೋ ಮಾಡ್ತೀರಾ ಅಂತಲೇ ನಾನು ನನ್ನ ಮಗಳಿಗೆ ಎಣ್ಣೆ ಹಚ್ಚಿ ಕರ್ಕೊಂಡು ಬಂದಿರೋದು. ಅಮ್ಮ, ಏನೂ ಆಗ್ಲಿಲ್ಲ ಅಂದ್ರೆ ಗಾಯತ್ರಿ ದೇವಿ ಸುಮನಳ ಗರ್ಭನ ಸೇರಿದಾಳ. ಸ್ವೀಟ್ ಬೇಬಿ, ಈ ಹೂವಿಗಿಂತ ನೀನೆ ತುಂಬಾ ಚೆನ್ನಾಗಿದ್ಯಾ ಗಾಯತ್ರಿ. ಅವ್ರ ಅಜ್ಜಿ ತರ. ಓಯ್ ಡಮ್ಮಕ್ಕ, ಅಲ್ ನೋಡು, ಆ ಫೋಟೋದಲ್ಲಿ ಇದಾರಲ್ಲ, ಅವರೇ ನಮ್ ದೊಡ್ಡತ್ತೆ ಗಾಯತ್ರಿ ದೇವಿ. ಅವರು ವಿಶಾಲ್ ಭಾವನ್ಗೆ ಜನ್ಮ ಕೊಟ್ಟಿರೋ ತಾಯಿ. ದತ್ತು ತಗೊಂಡ್ರೆ ತಂದೆ ಆಗ್ಬೋದೇನೋ, ಆದ್ರೆ ಅವ್ರಮ್ಮ, ಅವ್ರ ಅಜ್ಜಿ, ಅವ್ರ ಮುತ್ತಜ್ಜಿ ಎಲ್ರೂ ರಕ್ತ ಸಂಬಂಧಿಕರೇನಾಗಲ್ಲ.
ಯಾಕೆ ಇಷ್ಟೊತ್ತು ಸುಮ್ಮನೆ ಇದ್ದಾಳಲ್ಲ ಅಂತ ಅನ್ಕೋತಿದ್ದೆ. ಬಾಯಿಗೆ ಬಂದಿದ್ದೆಲ್ಲ ಮಾತಾಡಿದ್ರೆ ನಿನಗೆ ಒಳ್ಳೇದಾಗಲ್ಲ ಕಣೆ. ಇಷ್ಟ ಬಂದಂಗ್ ಮಾತಾಡಿದ್ದು ನಾನಲ್ಲ, ಈ ಡಮಕ್ಕ. ಬಾಯಿ ಮುಚ್ತಾ ಇವಾಗ ನೀನು. ಗಾಯತ್ರಿಗೆ ಸ್ವಂತ ತಂದೆ ತಾಯಿ ಇವಾಗ ಇಲ್ಲ. ಅವಳಿಗೆ ತಂದೆ ತಾಯಿ ಅಂತ ಒಂದ್ ಕಾಲದಲ್ಲಿ ಯಾರು ಇರ್ತಾರಲ್ವಾ, ಅವಳು ನೋಡೋದಕ್ಕೆ ವಿಶಾಲ್ ಬ್ರೋ ಹೆತ್ತ ತಾಯಿ ತರನೇ ಇದಾರೆ ಅಂತ ಡಮ್ಮಕ್ಕ ಹೇಳಿದ್ರೆ ನಿನಗೇನೆ ಪ್ರಾಬ್ಲಮ್ಮು? ಇವಳೇನ ನೋಡಿರಂಗೆ ಮಾತಾಡ್ತಾಳೆ. ಸುಮನ, ಈಗ ಸಾಕು. ಯಾರು ಒಪ್ಕೊಂಡ್ರು ಒಪ್ಕೊಳ್ದೆ ಹೋದ್ರು ಗಾಯತ್ರಿ ಪುಟ್ಟಿ ಎಲ್ರ ಕಣ್ಣು ಕುಕ್ಕೋ ಅಷ್ಟು ಚೆನ್ನಾಗಿದ್ದಾಳೆ ಗೊತ್ತಾ? ಅಷ್ಟೇ ಯಾಕೆ ನೈನಿ, ಪಾಪು ನಮ್ಮಮ್ಮ ಗಾಯತ್ರಿ ದೇವಿ ತರನೇ ಇದ್ದಾಳೆ ಅಂತ ನಾನು ಹೇಳ್ತೀನಿ. ಯಾರಾದರೂ ಆಕ್ಷೇಪಣೆ ಮಾಡ್ತಾರಾ ಇಲ್ಲ ಅಬ್ಜೆಕ್ಟ್ ಮಾಡ್ತಾರಾ? ಸ್ವಾಮಿಗಳೇ, ಆ ಮಗು ನಮ್ ದೊಡ್ಡಮ್ಮ ಅಲ್ಲ ತಾನೆ? ಮಾಮ್ ಬನ್ನಿ, ನಮ್ ಕೆಲ್ಸ ಮುಗೀತು. ಆ ಹೂವನ ಮನೆ ಮೂಲೆಯಲ್ಲಿ ಇಡ್ತೀವಿ ಸ್ವಾಮಿ. ಯಾವ್ದಾದ್ರು ಮಂತ್ರ ಹೇಳ್ತೀರಾ? ಸ್ವಾಮಿ, ನನ್ ಚಿಕ್ಕ ಸೊಸೆಗೆ ಮತ್ತೆ ಮಕ್ಳನ್ ಹೆರೋ ಭಾಗ್ಯ ಬಂದಿದೆ ನೋಡಿ. ಬಾ, ನೀನ್ ಸುಮ್ನೆ ರೇ. ನೋಡತ್ಗೆ ಸುಮ್ಮನೆ ಹೇಗ್ ಒದ್ದಾಡ್ತಾ ಇದ್ದಾಳೆ ಅಂತ. ಡಾಕ್ಟರ್ನ ಕರ್ಸಿದ್ರಾ? ನೈನಿ ಬೇಡ ಅಂತಂದ್ಲು. ನಿನ್ ಹೆಂಡತಿಗೇನು ಚೆನ್ನಾಗಿ ಹೇಳ್ತಾಳೆ. ಅಬಾರ್ಷನ್ ಆದ್ರೆ ಯಾರ್ ಜವಾಬ್ದಾರರು? ಅಬಾರ್ಷನ್ ಆಗತ್ತಾ ಅತ್ತೆ? ಹಾಗಾದ್ರೆ ನನ್ ಮಗು ಉಳಿಯಲ್ವಾ? ಈಗಷ್ಟೇ ಒಳ್ಳೆ ಸುದ್ದಿ ಕೊಟ್ಟಿದ್ದೆ, ಈ ತರ ಯಾಕೆ ಮಾಡ್ತಿದ್ಯಾ ಭಗವಂತ? ಹೆಚ್ಚಿ ನೆಗೆಟಿವ್ ಆಗಿ ಯಾಕೆ ಮಾತಾಡ್ತೀರಾ? ಕೆಟ್ಟವರು ಒಳ್ಳೇದ್ ಮಾಡ್ತಾರಾ? ಮಾಮ್, ನೀನ್ ಆ ಸ್ವಾಮಿಗಳನ್ನ ಮನೆ ಕರ್ಕೊಂಡ್ ಇದ್ರೆ ಚೆನ್ನಾಗಿರೋದು. ಕರ್ಕೊಂಡ್ ಬಂದಿದ್ರಿಂದ ಏನಾಯ್ತು? ಆ ಅಪ್ಪ ಕೊಟ್ಟಿದ್ ವಿಭೂತಿಯಿಂದಾನೆ ಈ ತರ ಆಗಿದೆ ಅಂತಾರೆ ಮಾಮ್ ಇವರು. ನೀನ್ ಮಧ್ಯೆ ಮಾತಾಡ್ಬೇಡ. ಅಮ್ಮೋರೆ, ಅಮ್ಮನವ್ರ ಫೋಟೋಗೆ ಹಾಕಿರೋ ತುಳಸಿ ದಳ ತಗೊಂಡ್ ಬಂದು ನನ್ ತಂಗಿಗೆ ತಿನ್ಸೋಣ ಅಂತ ಅನ್ಕೊಂಡೆ. ಆದ್ರೆ ಈಗ ನಾನು ಹೋಗ್ಬಾರ್ದು, ಅದಕ್ಕೆ ಈ ಮದ್ದು ಕೆಲಸ ಮಾಡ್ಬೋದು ಅಂತ ಹೀಗ್ ಮಾಡ್ದೆ. ನಿಮ್ ದಯೆಯಿಂದ ನನ್ ತಂಗಿಗೆ ಹೊಟ್ಟೆ ನೋವು ಕಡಿಮೆ ಆದ್ರೆ ಸಾಕು.